ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಃ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹಮೇ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾಹು ಅಶೇಷ ಅತೋಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋಪಿ ನ ಕ್ವಚಿತ್. ಈಶ್ವರ ಅಂದ್ರೇನು? ಅಶೇಷ ಗುಣೋನ್ನದ್ಧ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಮತ್ತು ಸಕಲ ದೋಷ ದೂರ. ಆತನಲ್ಲಿ ಯಾವ ವಿಧವಾದಂತಹ ಸ್ವಗತ ಭೇದ ಇಲ್ಲ. ಅದನ್ನ ಈಶ್ವರ ಅಂತ ಕರಿಬೇಕು. ಆದ್ದರಿಂದ ಇತ್ಯಾದಿ ಶ್ರುತಿಮಾನೇನ ಅಲ್ಲಿದೆ ನೇಹ ನಾನಾಸ್ತಿ ಕಿಂಚನ. ಒಂದು ಕಿಮಪಿ ಕಿಂಚನ ಬಂದ್ರೆ ಕಿಮಪಿ ಅಂತ ಅನುವಾದ ಮಾಡಿದ. ಹರಯೋ ಅಯಂ ಅಯಂ ಹಿ ಸಹ ಅಂದ್ರೆ ದೇವರಲ್ಲಿ ಏಕವಚನ ಬಹುವಚನ ಏನ್ ಹೇಳಿದ್ರು ನಡೆಯುತ್ತೆ. ಯಾಕೆ ಪರಮಾತ್ಮನೇ ಸತತ ಮೇಕರೂಪಿಣಿ ದಶರೂಪಿಣಿ ಶತಸಹಸ್ರ ರೂಪಿಣಿ. ಆದ್ದರಿಂದ ನೇಹ ನಾನಾಸ್ತಿ ಕಿಂಚನ ಶಬ್ದಕ್ಕೆ ಅದಾರ್ಥ. ಇಹ ಬ್ರಹ್ಮಣಿ ನಾನಾ ಭೇದ ಅನ್ನೋದು ನಾ ಕಿಂಚನ ಸ್ವಲ್ಪನೂ ಇಲ್ಲ ಅಂತ ಅದಕ್ಕೆ ಅರ್ಥ. ಇತ್ಯಾದಿ ಶ್ರುತಿ ಮಾನೇನ ಜೀವಾಂಶಾ ಸರ್ವ ಏವ ಚ ನೇಮೇನ ಅನುಸಂಧಾನವಂತೋ ಯತಿ ಏಕತಾ ಸ್ವತಃ. ಇದೆಲ್ಲಾಗಿದೆ. ಏನದು? ಅನುಸಂಧಾನ ಇರಬೇಕು. ನಾನು ಒಂದೇ. ಇದು ನನ್ನ ಅಕೌಂಟ್ ಮುರ್ರ ಹಾಕಿದ್ದ ನನ್ನ ಅಕೌಂಟ್ ಅಂತ ಹೇಗೆ ಹೋಗ್ತೇವೋ ಹಾಗೆ ಇದು ನಮ್ಮದಲ್ಲ ಅಂತ ಹೇಗೆ ಹೇಳ್ತೇವೋ ಹಾಗೆ ನಾವು ಅನುಸಂಧಾನ ಅಂದ್ರೆ ಸುಖ ದುಃಖಗಳ ಅನುಸಂಧಾನ. ನಮಗೇ ಸುಖ ಆಗೋದು ಬೇರೆ, ಇನ್ನೊಬ್ಬರಿಗೆ ಸುಖ ಆಗೋದು ಬೇರೆ. ನಮಗೆ ಸುಖವಾದ ನಮಗೇ ಸುಖವಾಗಿದೆ. ಅಹಂ ಸುಖಂ ಅನುಭವಾಮಿ ಅಂತ ಬರೋದು. ಇನ್ನೊಬ್ಬರಿಗೆ ಆದಾಗ ಇಲ್ಲ, ಅವ್ರ ಅನುಭವ ಆಯ್ತು, ನಮಗೆ ಬೇಕಾದವರು, ನಮಗೆ ಸುಖ ಆಯ್ತು. ಬಟ್ ಅವರಿಗೆ ಸುಖ ಆಗಿದ್ದ ಸುಖ ಐತೆ ಹೊರತು ಅದು ನಮ್ಮ ಸುಖ ಅಲ್ಲ. ನಮ್ಮದೇ ಸುಖ ಅಂತ ಬಂದಾಗ ಏನಾಯ್ತು? ಅದನ್ನು ಐಕ್ಯ ತೋರಿಸುತ್ತೆ. ನಮ್ಮದೇ ಸುಖ ಅಂತ ಬಂದಾಗ ಐಕ್ಯ, ನಮ್ಮವರ ಸುಖ ಅಂತ ಬಂದಾಗ ಭೇದ, ಬೇರೆಯವರ ಸುಖ ಅಂತ ಬಂದಾಗ ಇನ್ನೂ ಭೇದ ಜಾಸ್ತಿ ಆಗ್ತಾ ಹೋಗುತ್ತೆ. ಶತ್ರುಗಳ ಸುಖ ಅಂತ ಹೇಳಿದಾಗ ಅದು ಸುಖ ಅಲ್ಲ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಅನುಸಂಧಾನ ಭೇದ ಇದೆ. ಆ ಭೇದಕ್ಕೆ ಏನಿರಬೇಕು? ಅನುಸಂಧಾನ ಐಕ್ಯ ಇರಬೇಕು. ಗೊತ್ತಾಯ್ತು? ಅರ್ಜುನ ಇದ್ದಾನೆ, ಇಂದ್ರದೇವರಿದ್ದಾನೆ. ಅರ್ಜುನ ಮಾಡಿದ ಪುಣ್ಯ ಎಲ್ಲ ಯಾರಿಗೆ ಹೋಗುತ್ತೆ? ಭೂದ್ರೂಪಕ್ಕೆ ಹೋಗುತ್ತೆ. ಗೊತ್ತಾಯ್ತಾ? ಆದ್ರೆ ಸೂರ್ಯ ಮಾಡಿದ ಪುಣ್ಯ ಹೋಗೋದಿಲ್ಲ. ಅವರವರದೇ ಬೇರೆ. ಪ್ರತಿಯೊಬ್ಬರದ್ದು ಹೀಗಿರ್ಬೇಕು. ದೇವತೆಗಳೆಲ್ಲ ನಮ್ಮ ವಿಷಯ ಬಿಟ್ಬಿಡಿ, ದೇವತೆಗಳ ವಿಷಯ ಅಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ನಮ್ಮದು ಅನುಭವ ಸಿದ್ಧ, ಅದು ಆಗಮ ಸಿದ್ಧ. ಆದ್ದರಿಂದ ಐಕ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಶಾಂಶಿನೋ ಏನಾಗಿತ್ತು? ಏನಿಲ್ಲ. ಅದಕ್ಕೇನೆ ಅಗ್ನಿ ಹೋಗಿದ್ದೆ. ಅದಕ್ಕೆ ಇಂದ್ರನ ವಿರೋಧ ಇತ್ತು. ಅರ್ಜುನ ಇದ್ದಾಗ ಹೋದ ಬ್ರಾಹ್ಮಣ ವೇಷದಲ್ಲಿ, ನನಗೆ ಅನ್ನ ಬೇಕು ಅಂತ ಕೇಳಿದ, ಕೊಡ್ತೀನಿ ಅಂತ ಹೇಳಿದ. ಹಾಗೆ ಹೇಳಿದಾರ ಇಂದ್ರ ವಿರೋಧ ಇದೆ, ತಂದೆ ವಿರೋಧ. ಅದು ಯಾತ್ರೆ ಅಗ್ನಿ ಬುದ್ಧಿವಂತಿಕೆ ಮಾಡಿದ್ದೇನೋ ಅಂದ್ರೆ ತಾನು ಕೊಟ್ಟ ಮಾತಿಗೆ ತಾನೇ ಪರಿಹಾರ ಕೊಟ್ಟರೆ ಸಮಸ್ಯೆ ಬರೋದಿಲ್ಲ. ಇಂದ್ರ ಈತ ಅರ್ಜುನ. ಆದ್ರಿಂದ ತನ್ನ ಮಾತಿಗೆ ತಾನು ವಿರೋಧ ಮಾಡೋದಿಲ್ಲ. ಅದು ಉಪಾಯ ಹೋಗಿ ಇಂದ್ರನ ಹತ್ರ ಹೋಗಾಗಿಲ್ಲ, ಜಗಳ ಆಗಿಬಿಟ್ಟಿದೆ. ಅದಕ್ಕೇನ್ ಮಾಡಿದ್ದಿಲ್ಲಿ? ಅವತಾರಕ್ಕೆ ಬಂದು ಸರಿಗೋಯ್ತು. ಯಾರೋ ಮನೆಯವ್ರು ಬೇಕಾದಾಗ ಹಂಚ್ಕೊಂಡ್ಬಿಡ್ತಾರಲ್ಲ, ಹಾಗೆ ಅದೇ ವ್ಯಕ್ತಿ ಆಗಿದ್ದರೆ ಸಮಸ್ಯೆ ಬರಲಿಲ್ಲ. ಅದು ಐಕ್ಯ ಇದ್ದಿದ್ದಕ್ಕೆ ಬಂದಿದೆ, ಬರ್ತಿರ್ಲಿಲ್ಲ. ಕೃಷ್ಣ ಇದ್ದಾಗ ಯಾತಕ್ಕೆ ಬಂದ ಅಂದ್ರೆ ಬರೀ ಅರ್ಜುನಿಗೆ ಆಗೋದಿಲ್ಲ, ಕೃಷ್ಣನ ಸಹಾಯ ಬೇಕು ಅಂತ ಹೇಳೋದ್ರೆ ಕೃಷ್ಣ ಇದ್ದಾಗಲೇ ಬಂದು ಕೇಳಿ. ಇದೆಲ್ಲ ನಿರ್ಣಯ ಬಂದಿದೆ ಈಗಾಗಲೇ. ಅದರಿಂದ ಸಮಸ್ಯೆ ಅಂಶ. ಇದಂತ ವಿರೋಧ ಪರಿಹಾರ ಮಾಡಲಿ ಇದೆಲ್ಲ ಹೇಳಿದ್ರಲ್ಲ, ಇದರ ಪೂರ್ತಿ ಪ್ರಾಕ್ಟಿಕಲ್ಲೇ ತಾತ್ಪರ್ಯ ನಿರ್ಣಯ. ಇದಿಷ್ಟು ಥಿಯರಿ, ಅದಿಷ್ಟು ಪ್ರಾಕ್ಟಿಕಲ್. ಅದಕ್ಕೆ ಎರಡು ಓದಿದ್ರೆ ಇದು ಸುಧಾ ಅದು ಸುಧಾ. ತಾತ್ಪರ್ಯಣೇಶು ಇತ್ಯುಕ್ತಾರೆ ಇತಿಹಾಸ ಪುರಾಣಾಬ್ಧೇ ಭವಚ್ಚಿತ್ತಾತ್ರಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸನ್ನ ಸೇವೆ. ಇದು ಅನುವ್ಯಾಖ್ಯಾನ ಸುಧಾಂಬೋಧೆ. ಆದ್ದರಿಂದ ಎರಡು ಸುಧಾಗಳು. ಒಂದು ಸುಧಾ ಓದಿದ್ರೆ ಪೂರ್ತಿ ಆಗೋದಿಲ್ಲ. ಅಂಶಿನೋ ಅಶೇಷ, ಅದು ಬರೀ ಅದನ್ನು ಓದಿದಾಗ ಏನಾಗುತ್ತೆ ಅಂದ್ರೆ ಥಿಯರಿ ಪೂರ್ತಿ ಗೊತ್ತಾಗೋದಿಲ್ಲ. ಇದನ್ನು ಓದಿದಾಗ ದೃಷ್ಟಾಂತ ಸಿಗೋದಿಲ್ಲ. ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತ. ವಿತ್ ಇಲಿಸ್ಟ್ರೇಷನ್ ಕೊಡೋದ್ರಿಂದ ಮಹಾಭಾರತ ಮತ್ತು ವೇದ ಅದಕ್ಕೆ ಸಾರ ಬ್ರಹ್ಮಸೂತ್ರ. ಅದನ್ನು ಪೂರ್ತಿ ಓದಿದಾಗ ಪೂರ್ತಿ ದಾರ್ಢ್ಯ ಬರುತ್ತೆ ಅಂತ ಅರ್ಥ.
ಅಂಶಿನೋ ಅಶೇಷ ಅನುಸಂಧಾನಂ ಅತ್ಯಲ್ಪಶ್ಯಾಪಿ ವಿದ್ಯತೆ. ಎಷ್ಟೇ ಇದ್ರೂ ಕೂಡ ಅದು ಅನುಭವ ಬರಲೇಬೇಕು. ಯಾರೋ ಮಲಗಿರ್ತಾರೆ ಅಂತೇಳಿ ಯಾರನ್ನೋ ಬಿಸಿದ್ರೆ ಅವನು ಹೇಳೋದಿಲ್ಲ, ಗೊತ್ತಾಯ್ತಾ? ಅವನು ಮುಟ್ಟೆ ಬಿಸಿದಾಗ ಹೇಳ್ತಾರೆ. ಇಲ್ಲವ್ರು ಎಲ್ಲರೂ ಹೇಳ್ಬೇಕಾಯ್ತು ಒಬ್ಬನೇ ಹತ್ರ, ಅಥವಾ ಎಲ್ಲರೂ ಮಲಗಬೇಕಿತ್ತು. ಇಲ್ಲ, ಅನುಭೂತಿ ಭುವಿ ಜಾತೇನ ಚಾಂಶೇನ ಸುಖ ದುಃಖಾದಿ ತದ್ಗತಂ. ಎಷ್ಟಂದ್ರೆ ಮೂಲ ರೂಪದಲ್ಲಿದೆ ಒಂದು, ಅವತಾರ ರೂಪದಲ್ಲಿ ಇರ್ತಕ್ಕಂಥ ಮೂಲ ಇದಕ್ಕೂ ಅದಕ್ಕೂ ಕಾಂಟ್ಯಾಕ್ಟ್ ಇದೆ. ಇಲ್ಲಿ 20,000 ದೂರ ಇರ್ತಾರೆ ಮಕ್ಕಳು, ಕಾಂಟ್ಯಾಕ್ಟ್ ಇದೆ, ಗೊತ್ತಾಯ್ತಾ? ಇನ್ನೊಬ್ರು ಪಕ್ಕದ ಮೇಲೆ ಕಾಂಟ್ಯಾಕ್ಟ್ ಇಲ್ಲ. ಯಾಕೆ? ಭೇದ, ಸಂಬಂಧ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಅನುಭವ, ನಿತ್ಯ ನೋಡ್ತಿರೋ ವಿಚಾರಗಳಿವೆಲ್ಲ ಅನುಭವ. ಏನಾಯ್ತು? ಸಂಬಂಧ ಇದೆಯಲ್ಲ, ಅವ್ರಿಗೆ ಒಳ್ಳೇದಾಯ್ತು, ಖುಷಿ, ತಿಳಿಸಿದ್ರು ಖುಷಿ ಆಯ್ತು. ದುಃಖ ಆಯ್ತು, ಇವರಿಗೂ ದುಃಖ ಆಯ್ತು. ಪಕ್ಕದ ಮೇಲೆ ಏನಾದ್ರು ಕೇಳಿ ಬಾಲ್ ಹಾಕೊಂಡ್ಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಸಂಬಂಧ ಆಯ್ತು. ಭೇದ ಅಭೇದ. ಅಭೇದದಲ್ಲಿ ಎರಡು ವಿಧ. ಸಂಬಂಧದ ಅಭೇದ ಬೇರೆ, ಸ್ವರೂಪೈಕ್ಯ ಬೇರೆ. ಸ್ವರೂಪೈಕ್ಯ ಇದ್ದಾಗ ನಾನೇ ಅಂತ ಬರುತ್ತೆ, ಬೇರೆಯವ್ರದಾದ ನಮ್ಮವ್ರದ್ದು ಅಂತ ಬರುತ್ತೆ, ಉಳಿದವ್ರದ್ದು ಬೇರೆಯವ್ರದ್ದು ಬರುತ್ತೆ, ಅದು ಶತ್ರುಗಳದ್ದು ಅಂತ ಬರುತ್ತೆ. ಈ ರೀತಿ ಅನುಸಂಧಾನ ಬರೋದ್ರಿಂದ ಏನಲ್ಲ, ಭೇದ ಇದೆ. ಹೋಲಿ ಪಾಂಡವರಿಗೆ ಕೌರವರಿಗೆ ಭೇದ ಇದೆ ಇಲ್ಲ? ಇಲ್ದವ್ರು ಏನಾಗ್ತಿತ್ತು? ಯುದ್ಧನೇ ಆಗ್ತಿರ್ಲಿಲ್ಲ. ಅಲ್ಲೇನು? ಹೌದು, ಯಾರಾದ್ರೂ ಏನಂತ ಹೇಳ್ಬಿಡ್ತಾರೆ. ಆಗ್ಲಿ, ಸಂಬಂಧ ಭೇದ ಐಕ್ಯ. ಸಂಬಂಧ ಬೇರೆ, ಸ್ವರೂಪ ಐಕ್ಯ ಬೇರೆ. ನಮಗೂ ಸಂಬಂಧ ಅಲ್ಲ, ನಾವೇ. ಉಳಿದವ್ರಿಗೆ ಬಂದ ಸಂಬಂಧದಿಂದ ಬಂತು, ತಂದೆ ಮಗ ಇತ್ಯಾದಿ ಸಂಬಂಧದಿಂದ ಬಂದಾಗ ಅದು ಸಂಬಂಧದ ಭೇದ, ಗೊತ್ತಾಯ್ತಾ? ಇದು ಸ್ವರೂಪದ ಅಭೇದ. ಇದೆಲ್ಲ ಸರಿಯಾಗಿ ತಿಳ್ಕೊತಾ ಹೋಗ್ಬೇಕು. ಈಗ ಕಾಕ ಕೀಕಿ ಕೂಕು ಇದೆ, ಇವೆಲ್ಲ ಕಕಾರದೇ ಸಂಬಂಧ ಇದೆ, ಗಕಾರ ಸಂಬಂಧ ಇದೆ. ಅದರಲ್ಲಿ ಬರುತ್ತೆ. ಕಕಾರಕ್ಕೆ ದೀರ್ಘ ಹೇಳೋದು ಗಾ ಅಂತ ಹೇಳ್ಬಿಟ್ರೆ ಒಪ್ಪೋದಿಲ್ಲ. ಯಾಕೆ? ತಾನೇ ಬರ್ಬೇಕು. ಅದು ಏನದು ಸಿಮಿಲರ್ ಲೆಟರ್ಸ್ ಅವೆಲ್ಲ ಒಂದು ಕಾಯಿಂದನೇ ಉದ್ಭವ ಆಗಿರುತ್ತೆ ಅವೆಲ್ಲ. ಇವೆಲ್ಲ ಗಟ್ಟಿ ಮಾಡಿಕೊಂಡಷ್ಟು ಕೂಡ ಜೀವೇಶ್ವರ ಭೇದ ಸಿದ್ಧ. ಇಲ್ಲೆಲ್ಲೇ ಭೇದ ಕಾಣ್ತಿರ್ಬೇಕಾದ್ರೆ ನಮಗೂ ದೇವರಿಗೆ ಎಷ್ಟು ಭೇದ ಇದೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅನುಭೂಯತೆ ವಿಶೇಷಸ್ತು ಕಶ್ಚಿದೀಶ ಕೃತೋ ಭವೇ. ವಿಶೇಷ ಇದೆ, ವಿಶೇಷ ಬಂದ ಪರಮಾತ್ಮ ಏನ್ ಮಾಡ್ತಾನೆ? ಅನುಭವ ಬರದಂತೆ ಮಾಡಿಬಿಡ್ತಾನೆ. ಇರೋ ಅನುಭವನೇ ಬ್ಲಾಕ್ ಮಾಡ್ತಾನೆ. ಅರ್ಥ ಆಯ್ತಾ? ಹಾವು ಕಚ್ಚಿದಾಗ ರಕ್ತ ಮೇಲೆ ಹೋಗದಂತೆ ಕಟ್ತಾರಲ್ಲ, ಹಾಗೆ ಅಲ್ಲಿ ಹೋಗೋ ಮೇಲೆ ಖುಷಿ ಹೋಗೋದಿಲ್ಲ. ಆ ದೇವ್ರು ಹಾಗೆ ಮಾಡ್ತಾನೆ ಕೆಲಸ. ಇರೋ ಕರುಣಗೆ ಯಾರೋ ಒಂದು ಮರೆಸ್ಬಿಡ್ತಾರೆ, ಗೊತ್ತಾದ್ಮೇಲೆ ಬರೋ ಬುದ್ಧಿ ಕೊಡೋದಿಲ್ಲ. ಇದೆಲ್ಲ ನೋಡ್ತಾ ಹೋದ್ರೆ ಬಿಡುತ್ತೇನು, ನಮ್ಮ ಯೋಚನೆಗೆ ಮೀರಿ ಏನ್ ನಡೆಯುತ್ತೆ ಅದೆಲ್ಲ ಏನೋ ದೇವ್ರ ಮಹಿಮೆ, ಅಚಿಂತ್ಯಾದ್ಭುತ ಶಕ್ತಿ ಅದು. ಅನುಭೂಯತೆ ವಿಶೇಷಸ್ತು ಕಶ್ಚಿದೀಶಕೃತೋ ಭವೇತ್. ಈಶಸ್ಯ ಅಚಿಂತ್ಯ ಶಕ್ತಿತ್ವ ತನ್ನ ಅಸಂಖ್ಯಂ ಕಾಪಿ ವಿದ್ಯೆ. ದೇವ್ರದ್ದು ಅಚಿಂತ್ಯಾದ್ಭುತ ಶಕ್ತಿ ಆದ್ದರಿಂದ, ಅಚಿಂತ್ಯ ಅಂದ್ರೇನು? ಯೋಚನೆ ಮಾಡ್ಲಿಕ್ಕೂ ಬರೋದಿಲ್ಲ. ದೇವ್ರ ಮಹಿಮೆ ಯೋಚನೆ ಮಾಡ್ಲಿಕ್ಕೂ ಬರೋದಿಲ್ಲ. ಅಚಿಂತ್ಯ, ಚಿಂತ್ಯ ಅಚಿಂತ್ಯ ಶಕ್ತಿತ್ವಾತ್ ನ ಅಶಕ್ಯಂ ಕಾಪಿ ವಿದ್ಯತೆ. ದೇವರಿಗೆ ಅಶಕ್ತಿಯನ್ನು ಮಾತನಾಡಲೇ ಕೊಡುತ್ತೆ. ಅದಕ್ಕೆ ಇಡೀ ಮಹಾಭಾರತ ರಾಮಾಯಣ ಅದೆಲ್ಲ ಓದಿದಾಗ ರಾಮಾಯಣದಲ್ಲಿ ಮೋಹ ಮಾಡ್ತಾರೆ ದೇವರು. ಕೃಷ್ಣನ ಅಯ್ಯೋ ಏನಾಯ್ತು ಅಂತ ಯೋಚನೆ ಮಾಡೋದಿಲ್ಲ, ಎಂದೂ ಕೂಡ ತೋರಿಸೋದಿಲ್ಲ. ನಗ್ದೆ ಯಾವಾಗ ನಗ್ತಾ ಇರ್ತಾರೆ, ಸಮಸ್ಯೆನೇ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಅದು ಗುರುತು, ದೇವರ ಮೊದಲು ಗುರುತು ಏನು ಅದೇನೆ. ಅಳ್ತಾರ, ಯಾಕೆ? ತಪ್ಪು ತಿಳ್ಕೊಳ್ಳಿ ಅಂತಾನೆ ನಾಟಕ ಮಾಡ್ತಾರೆ. ಅದು ಯಾಕೆ ತಾನು ಹೇಳಿದ್ದಾನೆ, ಮನುಷ್ಯಂತೆ ನಡ್ಕೋತೀನಿ, ಅವ್ರು ವರ ಕೇಳಿದ್ದಾರೆ ರಾವಣ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನಂತ? ನರವಾದರ ಹೊರತು ಬೇರೆಯವರಿಂದ ಸಾವಿಲ್ಲ. ಗೊತ್ತಾಯ್ತಾ? ಅದಕ್ಕೇನ್ ಮಾಡ್ಬೇಕೀಗ? ದೇವರು ಮನುಷ್ಯ ಅಂತ ತೋರಿಸ್ಬಿಟ್ಟು ಬ್ರಹ್ಮದೇವರ ಸತ್ಯ ಅಂತ ತೋರಿಸ್ಬೇಕು. ಬ್ರಹ್ಮದೇವರ ವರ ಸತ್ಯವಾಗಿದೆ, ಅದು ತೋರ್ದೆ ಹೋಗಿದ್ರೆ ವರ ಸುಳ್ಳಾಗ್ತಾ ಇದೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ನಡ್ಕೊಂಡಿತ್ತು. ಬೇರೆ ಅವತಾರದ ಹಾಗೆ ತೋರಿಸೋದಿಲ್ಲ. ನರಸಿಂಹದೇವರು ಮೋಹ ಮಾಡ್ತಾರ? ಇಲ್ಲ. ರಾಮ ರೂಪದಲ್ಲಿ ಮಾತ್ರ ಮೋಹ ಮಾಡಿದ್ರು. ಕೃಷ್ಣನ ಮೋಹ ಹೇಗೆ ಮಾಡಿದ್ದಾನೆ ನೋಡಿದವ್ರಿಗೆ ಗೊತ್ತಾಗ್ಬೇಕು. ಮಗು ಬೆಣ್ಣೆ ಬೇಕು, ಅದು ಬೇಕು, ಇದು ಬೇಕು. ಮನುಷ್ಯರ ರೀತಿ ಅನುಕರಣೆ ಬೇರೆ, ಮೋಹನ ಬೇರೆ. ಅನುಕರಣೆಯಿಂದ ಮೋಹನ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದು. ನಾಟಕ ನೋಡ್ತಾರೆ, ಅನುಕರಣೆ ಅದು ಖುಷಿ ಆಗುತ್ತೆ, ಕೆಲವರಿಗೆ ಬೇಸರ ಆಗುತ್ತೆ. ಆ ಪಾರ್ಟ್ ಯಾವ ರೋಲಿಗೆ ಅವರು ಅಟ್ಯಾಚ್ ಆಗಿರ್ತಾರೋ ಅದಕ್ಕೆ ತಕ್ಕಂತೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ದೇಶೇಷತಾ ಅನುಪಪನ್ನ ಇವ ಯದಿ ಜೀವೈಕತಾಪಿ ಅನೀಶಸ್ಯ ಈಶತಾ ಇತ್ಯೇವ ವಿರುದ್ಧಂ ಸರ್ವಮಾನತಃ. ಅನೀಶಸ್ಯ, ಅನೀಶಃ ವಿಷ್ಣು ಸಹಸ್ರನಾಮದಲ್ಲಿ ಆತ ಅನೀಶ ಅಂತ ಹೇಳಿದ್ರಿಂದ ನಮ್ಮಿಂದ ಬೇರೆ ಅಂತ ಅರ್ಥ.
ಯಾಕೆ? ಪರಮಾತ್ಮ ಸ್ವತಂತ್ರ, ಬೇರೊಬ್ಬ ಈಶ ಅವನಿಗಿಲ್ಲ. ಅನೀಶ ಅಂದ್ರೆ ನವಿದ್ಯತೆ ಅನ್ಯ ಈಶಃ ಅಸ್ಯ. ನಮಗೆ ಎಷ್ಟು ಜನ ಇದ್ದಾರೆ ಲೆಕ್ಕನೇ ಇಲ್ಲ. ಅದರಿಂದಾಗಿನೇ ನಾವು ಅವರು ಅಟೆಂಡರ್ ವಿ ಸಿ ಅಂತ ಹೇಳ್ಕೊಡೋದು ಹೇಗಿರ್ತದೆ, ಪ್ರೊಫೆಸರ್ ಹೇಳ್ಕೊಡೋದು ಹೇಗಿರ್ತದೆ. ಪ್ರೊಫೆಸರ್ ಅವ್ರಿಗೂ ಭಾರಿ ಭೇದ ಇಲ್ಲ, ಇವನಿಗೆ ಇಮ್ಯಾಜಿನ್ ಮಾಡಕ್ಕೂ ಬರೋದಿಲ್ಲ, ಅಷ್ಟು ಭೇದ ಇದೆ. ಇನ್ನು ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ದೇವರಿಗೂ ನಮಗೂ ಬರೀ ಭೇದ ಇದೆ ಅಂತ ಒಪ್ಕೋಬಾರದು, ಭಾರಿ ಭೇದ ಇದೆ, ತಾರತಮ್ಯ ಪೂರ್ವಕವಾದ ಭೇದ ಇದೆ. ಅರ್ಥ ಆಯ್ತಾ? ಈಶತ್ವೇನೈವ ವಿಜ್ಞಾನಂ ಇವತ್ತು ಹಸುವಿನ ಹಾಲಿಗೂ ಎಮ್ಮೆ ಹಾಲಿಗೂ ಭೇದ ಇದೆ, ಹಸುವಿನ ಹಾಲಿಗೂ ಪಾಲ್ಡ್ ಹಾಲಿಗೂ ಭೇದ ಇದೆ. ಯಾಕಂದ್ರೆ ಅಪೋಸಿಟ್ ಭೇದ ಇದೆಂಥದ್ದು, ಹಾಲು ಅಂತ ಸಾದೃಶ್ಯ ಇಟ್ಕೊಂಡು ಭೇದ. ಯಾರನ್ನ ಅದು ಯಾರು ತಪ್ಪಾಗಿದ್ರೆ ನಮ್ ತಪ್ಪ, ದೇವ್ರ ತಪ್ಪ, ನಮ್ ತಪ್ಪು. ಸರಿಯಾಗಿ ತಿಳ್ಕೊಂಡ್ರೆ ಮುಕ್ತಿ, ತಿಳ್ಕೊಂಡ್ರೆ ಹಾಗೆ ಇರೋದು. ಈಶತ್ವೇನೈವ ವಿಜ್ಞಾತಂ ಅನೀಶತ್ವೇನ ಚೇ ಶ್ರುತಿ. ನಾ ದೇವ್ರ ಈಶ ಅಂತ ಶ್ರುತಿ ಹೇಳಿದೆ, ಅನೀಶ ಅಂತ ಅನುಭವ ಬಂದಿದೆ, ಅದ್ಮೇಲೆ ನಾವಿಬ್ರು ಬೇರೆ. ಉಪಜೀವ್ಯ ವಿರೋಧೇನ ನೈವ ಮಾನತ್ವ ಮೇಷ್ಯತಿ. ಉಪಜೀವ್ಯ ವಿರೋಧ ವಿಚಾರ ಬಂದಾಗ ಪ್ರಮಾಣ ಬರೋದಿಲ್ಲ. ಇವತ್ತು ಉಪಜೀವ್ಯ ಅಂದ್ರೇನೋ ಯಾವುದನ್ನ ಬಿಟ್ಟು, ಯದ್ವಿನ ಯಸ್ಯ ನೋತ್ಥಾನಂ ತತ್ತಸ್ಯ ಉಪಜೀವ್ಯಂ. ಡೆಫಿನೆಟ್ ಅದಕ್ಕೆ ಯದ್ವಿನ ಯಸ್ಯ ನಾ ಉತ್ಥಾನಂ ತತ್ತಸ್ಯ ಉಪಜೀವ್ಯಂ. ಯಾವುದಿಲ್ಲದ ಹೋಗಿದ್ದು ಬರೋದೇ ಇಲ್ವೋ ಅದಕ್ಕೇನಂತ ಕರೀತಾರೆ, ಅದು ಉಪಜೀವಕ, ಅದು ಉಪಜೀವ್ಯ. ಗೊತ್ತಾಯ್ತಾ? ಇಬ್ಬರು ಇದ್ದಾರೆ ಫ್ರೆಂಡ್ಸ್, ಉಪಜೀವಿರಲ್ಲ. ಬಾಸ್ ಇದ್ದಾನೆ, ಅವನೇನಾಗ್ತಾನೆ, ಸಿಟ್ಟು ಬಂದ್ರೆ ಕೆಲಸ ಹೋಗೋದು. ಆದಷ್ಟೇ, ಅದು ಟೋಟಲ್ ಅಲ್ಲ. ಈ ಮಧ್ಯೆ ಬೇರೆ ಬಾಸ್ ಸಿಗ್ಬಹುದು, ದೇವ್ರು ಹಾಗಲ್ಲ. ತರೆದು ಜೀವಿಸಬಹುದೇ ಹರಿಣಿನ ಶರಣಗಳು. ಇನ್ನೊಬ್ರ ಹತ್ರ ಹೋಗ್ಬೋದಾ, ಇನ್ನೊಬ್ಬ ದೇವರಿದ್ರೆ ಹೋಗ್ಬೋದಾಗಿ. ಏಕೋ ನಾರಾಯಣ ಆಶೀತ್ ಆದ್ರಿಂದ ಬೇರೆ ಎಲ್ಲೂ ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಗ್ನಿ ಏನ್ ಮಾಡಿದ್ದು, ಇಂದ್ರ ದೇವರ ಹತ್ರ ಆಗಲ್ಲ, ಅವತಾರಕ್ಕೆ ಹೋಗೋದು ಹೋದ್ರು. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತಾ? ಸಾಧ್ಯ ಇಲ್ಲ. ನೆನ್ಪಿಟ್ಕೊಂಡ್ರು, ಉಪಜೀವ್ಯ ವಿರೋಧೇನ ನೈವ ಮಾನತ್ವ ಮೇಷ್ಯತಿ. ಇವತ್ತು ಅಗ್ನಿಯಿಂದ ವಾಯು ಇದೆ, ವಾಯುವಿಂದ ಅಗ್ನಿ ಇದೆಯಾ? ಆದ್ರಿಂದ ಉಪಜೀವ್ಯ ಯಾವ್ದೀಗ? ವಾಯು. ಉಪಜೀವಕ ಯಾವುದು? ಅಗ್ನಿ. ಈ ಸ್ಪಷ್ಟ ತಿಳಿದ್ರೆ ಇವೆಲ್ಲರೂ ಏನಿದ್ದಾರೆ, ಲಕ್ಷ್ಮೀ ದೇವ ವಾಯುದೇವರಿದ್ದಾರೆ, ಅವರನ್ನು ಉಪಜೀವಿಸಿ ನಾವಿದ್ದೇವೆ. ಅವರು ಲಕ್ಷ್ಮಿ, ಅವರು ನಾರಾಯಣ. ನಾರಾಯಣ ಬೇರೆ ಯಾರಿಲ್ಲ, ಇನ್ನು ಉಪಜೀವ್ಯ ಪದಾರ್ಥ ಇಲ್ಲ. ಉಪಜೀವ್ಯ ವಿರೋಧೇನ ನೈವ, ಅದು ಜೀವರೆಲ್ಲ ಉಪಜೀವಕರು. ದೇವರು ಉಪಜೀವ್ಯ, ಫೈನಲ್ ಉಪಜೀವ್ಯ ಒಬ್ನೇ. ಇದೆಲ್ಲ ಸಿಂಪಲ್. ಅದು ಬಿಂಬ, ಪ್ರತಿಬಿಂಬದಲ್ಲಿ ಯಾವ್ದು ಉಪಜೀವ್ಯ? ಉಪಜೀವಕ ಯಾವುದು? ಅಷ್ಟೇ. ಮೇಲಕ್ಕೆ ಹೋಗ್ತಾ 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 ಜಾಸ್ತಿ ಆಗುತ್ತೆ, ಕೊನೆಗೆ ನಿಂತು ಬಿಡೋದು. ದೇವರಾದ್ಮೇಲೆ ಏನಿಲ್ಲ, ಇನ್ನೂ ಉಪಜೀವ್ಯ ಇಲ್ಲ. ಉಪಜೀವಕರು ಬೇಕಾಷ್ಟು ಸರ ಇದೆ. ಅಲ್ಲ, ಸಾದೃಶ್ಯ. ಬಿಂಬ ಪ್ರತಿಬಿಂಬ ಅಂಬೋದು ಟೋಟಲ್. ಅದು ಇವತ್ತು ದೇಹದ ಅಂಶ ಕೈಕಾಲು, ಕಾಲು ಗ್ಯಾಂಗಿನ ಕಟ್ ಮಾಡಿದ್ದಾರೆ, ಏನಾಗ್ಲಿಲ್ಲ. ಅರ್ಥ ಆಯ್ತಾ? ಆದ್ರೆ ಹೋಗೇ ಬಿಡ್ಬೇಕು. ಅವಾಗ ಏನಾಗತ್ತೆ, ಅದು ಉಪಜೀವಿ, ಪೂರ್ತಿ ಉಪಜೀವಿ. ನೀವು ಅನುವಾದ ಓದ್ಬೇಕು, ಟೆಕ್ಸ್ಟ್ ಓದಿ. ಅದಕ್ಕೆ ಅರ್ಥ ಆದ್ರೂ ಪಾಠ ಮಾಡ್ಲಿಕ್ಕೆ ಆಮೇಲೆ ಅದು ಬೇಡ. ಆ ಬೂಡದಲ್ಲಿ ಏನಿದೆ ಅದು ಮುಖ್ಯ. ಏನ ಔಟ್ ಆಫ್ ಸಿಲೆಬಸ್ ಅದು. ಯಾವ್ದಕ್ಕೆ ಅನುವಸ್ತು ಹೆಂಗ್ ಬರ್ತಾ ಇದೆ? ದೇವರಿಗಿಲ್ಲ ಸ್ಟಾಪ್, ಅದು ಅನುವತ್ತ ಬರಲಿಲ್ಲ. ದೇವರಷ್ಟು ಎಂಡ್ ಆಯ್ತಲ್ಲಿ, ಉಪಜೀವಿ ಇಲ್ಲ ಅಂತ ಹೇಳ್ಬಿಡ್ತು ಮಾತು. ನಾವೇ ಗೆಸ್ ಮಾಡಿದ್ರೆ ಆಗ್ತಿದ್ದಿಲ್ಲ. ಅದಕ್ಕೆ ಮಕ್ಕಳ ಪ್ರಶ್ನೆ ಏನ್ ಮಾಡ್ತಾರೆ, ಇವರಪ್ಪ ಅವರಪ್ಪ ದೇವರು, ಎಲ್ಲರೂ ದೇವರು ಅವರಪ್ಪಾರು ಅಂತ ಕೇಳ್ತಾರೆ. ಯಾಕೆ? ಏನು ಗೊತ್ತಿಲ್ಲ ಅವ್ರಿಗೆ. ಆಗಮದಿಂದ ಬಂದ ಈಶ್ವರ ಅಂತ ಗೊತ್ತಿಲ್ಲ, ಉಪಜೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಸರಿ ಹೋಯ್ತು. ಅನೀಶತ್ವೇನ ವಿಜ್ಞಾನಂ ಈಶತ್ವೇನ ಅಥವಾ ಅದಿಶೆ. ಉಪಜೀವ್ಯ ಅನೀಶ ಈಶರನ್ನ ಎಂದು ಕೂಡ ತಪ್ಪಾಗಿ ಹೇಳೋದಕ್ಕೆ ಬರೋದಿಲ್ಲ. ಮುಂದೆ ಈಶತ್ವೇ ಅನೀಶ ಭೇದೇನ ಶ್ರುತ್ಯ ಸಮ್ಯಕ್ ಪ್ರಕಾಶಿತೆ ಅಯುಕ್ತಮಿತಿ ಚಾನ್ಯತ್ರ ಯುಕ್ತಂ ಭವತಿ ತದ್ಬಲ. ಆದ್ರಿಂದ ಎರಡು ಬಂತೀಗ. ನಾವು ಅನೀಶರು, ದೇವರು ಈಶ. ಆದ್ರಿಂದಾಗೇನೆ ನಮ್ಮ ಕೈಲಿ ಏನಾಗೋದಿಲ್ಲ, ದೇವರಿಗೆ ಅದಾಗುತ್ತೆ. ನಾವು ಭಿನ್ನ ಆಗಿದ್ರಿ. ಅರ್ಥ ಆಯ್ತು? ಹಾಲಿನ ರುಚಿ, ನೀರಿನ ರುಚಿ ಯಾತಕ್ಕೆ ಬೇರೆ ಇದೆ ಅಂದ್ರೆ ಎರಡು ಭಿನ್ನ ಆಗಿರೋದು. ಆದ್ರಿಂದ ದ್ರವ್ಯ, ಆದ್ರಿಂದ ಎರಡು ಒಂದೇ ಇರಬೇಕು. ಈ ವಾದ ಮಾಡಕ್ ಹೋಗ್ಕೊಡು. ಇವರೆಲ್ಲ ಹಾಗೆ ಮಾಡ, ಆತ್ಮ ಎಲ್ಲ ಒಂದೇ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಪಾಲಿಡಾಲ್ ಇದೆ, ಅದರಲ್ಲೂ ಪಾಲಿಡಾಲತ್ವ ಇದೆ.
ಇದು ಹಾಲಿನಲ್ಲಿ ಕ್ಷೀರತ್ವ ಇದೆ. ಕ್ಷೀರತ್ವ ಇದು ಎರಡು ಒಂದೇ ಆಯ್ತಲ್ಲ. ಅಲ್ಲ, ಯಾಕೆ? ಅದು ಅದರ ಅಸ್ತಿತ್ವ ಅದಕ್ಕೆ ಸೇರಿದ್ದಾದ್ರಿಂದ ಅದು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಥವಾ ಅನ್ಯತ್ರಾಪಿ ಯದೃಷ್ಟಂ ತದೀಶೇನೈವ ಕಲ್ಪ್ಯತೆ. ಆದ್ರಿಂದ ನಮಗೊಂದು ಅರ್ಥ ಆಯ್ತು. ಈಗ ಏನೇ ಕೆಲಸ ಆಯ್ತು ಅಂದ್ರೂ ಕೂಡ ಯಾರಿಂದ ಆಗಿರ್ಬೇಕಲ್ಲ? ಅಲ್ಟಿಮೇಟ್ ನಾರಾಯಣ ಅಮರ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣ ವರೇಣ್ಯ. ಅರ್ಥ ಆಯ್ತಾ? ಎಷ್ಟು ಸಿಂಪಲ್ ಇದೆ. ನಮಗೆ ಎಮ್ಮ ತಂದ್ಕೊಟ್ಟ, ಎಲ್ಲಿವರೆಗೂ ಪ್ರೋಸೆಸ್ ಹೋಗುತ್ತಿದ? ಇವರು ಕೊಟ್ರು, ಅಲ್ಲಿಂದ ಬಂತು, ಅಲ್ಲಿ ಹೋದ್ರು, ಅವನು ಕೊಟ್ಟ, ಅಲ್ಲಿಂದ ಬರ್ಬೇಕಲ್ಲ ಲಿಂಕಿ. ಬರೀ ಅವನು ಎಮ್ಮ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಪೋಸ್ಟ್ ಮಾಸ್ಟರ್ ಅಲ್ಲ, ಪೋಸ್ಟ್ ಮ್ಯಾನ್ ಅಲ್ಲ, ಯಾರು ನಮ್ಮಪ್ಪ ಆ ರೀತಿ ಹೇಳ್ತಾರೆ. ನಮಗೆ ಬೇಕಾದವರು ಅದು ಉಪಜೀವಿ. ಅದನ್ನ ಬಿಟ್ಬಿಟ್ರೆ ಹೊರಟೆ. ಯಾರು ಈ ರೀತಿ ಇವತ್ತು ನಮ್ದು ಏನಾಗಿದೆ ಅಂದ್ರೆ ಪೋಸ್ಟ್ ಮ್ಯಾನ್ ಕೊಟ್ಟ ಅಂತ ಹೇಳಿದ್ರೆ ಹಾಗಾಗ್ಬಿಟ್ಟು ಅವ್ರು ಕೊಟ್ರು, ಯಾರು ಕೊಟ್ಟರು ದೇವರು ಕೊಟ್ರು ಅಷ್ಟೇ. ಇವರೆಲ್ಲ ಏನ್ ಮಾಡಿದವರು? ಇವರು ಪೋಸ್ಟ್ ಮ್ಯಾನ್ ಡೆಲಿವರ್ ಮಾಡ್ತಾರೆ ಹೊರತು ಕೊಡೋದಿಲ್ಲ. ಸೊ ಇವರೆಲ್ಲ ಡೆಲಿವರ್ ಮಾಡರೇ ಹೊರತು ಫಲವತ ಉಪಪತ್ತೇ. ದುಃಖದ ಫಲನು ಸುಖದ ಫಲನು ಎಲ್ಲಿಂದ ಬರುತ್ತದ? ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ. ಎರಡೂ ದೇವರಿಂದ. ಬಂಧಕ ಅಂದ್ರೆ ಸುಖ ದುಃಖನೇ ಬಂಧಕಗಳು, ಗೊತ್ತಾಯ್ತಾ? ಅದಿರೋದನ್ನೇ ಬಂಧನ ಅಂತ ಕರೆಯೋದು. ಅಥೋ ಅನ್ಯತ್ರಾಪಿ ಯದೃಷ್ಟಂ ತದೀಶೇನೈವ ಕಲ್ಪ್ಯತೆ. ಶ್ರುತ್ಯಾಭಾಸಾಪ್ತಮಪಿ ನ ಈಶತ್ವ ಪರಿಪಂಥೀಯತೆ. ಆದ್ದರಿಂದ ಅಥೋ ಅನ್ಯತ್ರಾಪಿ ಯದ್ ದೃಷ್ಟಂ ತದೀಶೇನೈವ ಕಲ್ಪ್ಯತೆ. ದೃಷ್ಟಾಂತ ಕೊಟ್ಟಿದ್ರು. ಅಲ್ಲಿ ಧಾನ್ಯ ಹೋಗ್ತಾ ಇದೆ ಅಂದ್ರೆ ಅದು ಇರುವೆ ಇದೆ ಅಂತ ಅರ್ಥ. ಧಾನ್ಯಕ್ಕೆ ಏನ್ ಶಕ್ತಿ ಇಲ್ಲ, ಅದೇ ರೀತಿನೇ ಅರ್ಥ ಮಾಡ್ಕೋಬೇಕು. ಶ್ರುತ್ಯಾಭಾಸ ಶ್ರುತಿನೇ ಹೇಳುತ್ತಲ್ಲ ಅಂತ ಕೇಳಿದ್ರೆ ಶ್ರುತ್ಯಾಭಾಸ, ಶ್ರುತಿ ಅಲ್ಲ, ಏನದು? ಶ್ರುತ್ಯಾಭಾಸ. ಈಗ ಅರ್ಥ ಸರಿಯಾಗಿ ಮಾಡ್ಕೊಂಡಿಲ್ಲ ಆದ್ರಿಂದ ನಿಮ್ದಲ್ಲ. ನಾ ಪರಿಪಂಥಿ. ಪರಿಪಂಥಿ ಅನ್ನೋ ಪದ ಎಲ್ಲಿ ಬಂದಿದೆ? ಪರಿಪಂಥಿ ಅಂದ್ರೆ ಯಾರು? ಏನ್ ಅರ್ಥ? ಪದ ಏನೋ ಸಿಕ್ತು, ಅರ್ಥ ಶತ್ರು. ಪರಿಪಂಥಿ, ಪಂಥ, ಪರಿಪಂಥ, ಆದ್ರಿಂದ ಶತ್ರು. ಇಲ್ಲಿ ಶತ್ರು. ಪರಿಪಂಥಿ ಅಂದ್ರೆ ವಿರೋಧಿ ಅಲ್ಲ. ಯಾವುದಕ್ಕೆ? ಯಾವ ಶ್ರುತಿ ಎಲ್ಲವೂ ದೇವರಿಂದ ಆಗ್ತಾ ಇದೆ, ತೇನ ವಿನ ತೃಣಮಪಿ ನಚರ್ಯತೆ ಅಂತ ಹೇಳುತ್ತೋ ಆ ಮಾತಿಗೆ ಯಾವ್ದು ವಿರೋಧಿ ಅಲ್ಲ. ಯಾವ್ದು ವಿರೋಧಿ ಅಲ್ಲ? ಮೇಘದಿಂದ ಮಳೆ ಬರುತ್ತೆ, ಇವೆಲ್ಲ ವಿರೋಧಿ ಅಲ್ಲ. ಮೇಘದಿಂದ ಮಳೆ ಬರುತ್ತೆ, ಹೌದು, ಆದ್ರೆ ಮೂಲ ದೇವ್ರು ಕೊಡ್ಬೇಕು. ಇಲ್ಲಿ ನಮಗೆ ಕಾಣೋದು ಇದು, ಕಂಡ್ಮೇಲೆ ಮುಗಿ. ಆದ್ರಿಂದ ವಿರೋಧಿ ಅಲ್ಲ. ಈಶೋ ಅನೀಶೋ ಜಗನ್ಮಿಥ್ಯ, ಇದು ಅವಿರೋಧಾಧ್ಯಾಯ. ಅದಕ್ಕೇನೆ ವಿರೋಧಿ ಅಲ್ಲ, ಅವಿರೋಧಿ. ಅದಕ್ಕೆ ಪರಸ್ಪರ ನ್ಯಾಯೋಪೇತ ಶ್ರುತಿ ವಿರೋಧಿ ಆಗ್ಲಿಲ್ಲ. ಅದು ಮುಂದೆ ಸಾಧನಾಧ್ಯಾಯದ ಹೇಳಿದ್ರು, ಅದನ್ನ ರಿಪೀಟ್ ಮಾಡಿದ್ರು. ಯಾವ್ದನ್ನ? ಹಿಂದೆ ಹೇಳಿದ್ದನ್ನ. ಅದ್ ಹೇಳಿದ್ನಲ್ಲ, ಒಬ್ರು ಸ್ಟೇಟ್ಮೆಂಟ್ ಕೊಟ್ರು, ಪೋಸ್ಟ್ ಮ್ಯಾನ್ ದುಡ್ಡು ಕೊಟ್ಟ ಅಂತೇಳಿ. ಎಲ್ಲ ಅವ್ರ ಹತ್ರ ನಂಗೆ ದುಡ್ಡು ಕೊಡುತ್ತೆ, ಅವ್ರು ಕೊಟ್ಟ ಅಂತ ಹೇಳಿದ ತಕ್ಷಣ ಅವನಿಲ್ಲ ಕೊಡೋದಿಲ್ಲ ಅಂತ ಹೇಳಿದ. ಅವನು ಹೇಳಿದ, ಅಲ್ಲಿ ಹುಡುಕೋತಾ ಹೋದ್ರಿ ಇಲ್ಲಿ ಬಂತೀಗ. ಹೌದು ನಾನು ಕೊಟ್ಟೆ ಅಂತ ಅವನು ಒಪ್ಕೊಂಡ. ಯಾರೋ ಕಡಿಸ್ತ, ನಾನು ಕೊಟ್ಟೆ. ಇದು ಯಾವ ಬರುತ್ತೆ? ಟ್ಯಾಕ್ಸ್ ಬಂದ ಬರುತ್ತೆ. ಯಾರು ಕೊಟ್ಟರು ಅಂತ ಹೇಳಿ, ಗೊತ್ತಾಯ್ತಾ? ಕೋಟ್ಯಂತರ ರೂಪಾಯಿ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಬರ್ತಾರೆ, ಹಿಡ್ಕೊಂಡು ಬರ್ತಾರೋ ಇಲ್ಲ? ಮತ್ತೆ ಇದರಿಂದ ಅಕೌಂಟ್ ಮಾಡಿದ್ಯಾ ಫಸ್ಟ್? ಅದನ್ನ ಅದು ಅಕೌಂಟ್ ಮಾಡಬೇಕು. ಅಕೌಂಟ್ ಮಾಡಿದಾಗ ದೇವ್ರದ್ದು ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಇವನು ಬೇರೆ ಚೆಕ್ ಇಂದ ದುಡ್ಡು ತಂದು ಅವನು ಓನರ್ ಅಲ್ಲ. ಮತ್ತೆ ಯಾರಿಗೆ ತಲುಪುತ್ತಲ್ಲ ಅವನಿಗೆ ಟ್ಯಾಕ್ಸ್ ಬರೋದು, ಇವ್ರು ಟ್ಯಾಕ್ಸ್ ಬರೋದಿಲ್ಲ, ಅವನಿಗೆ ಬರೋದು. ಈಶೋನೀಶೋ ಜಗನ್ಮಿಥ್ಯ ದುಃಖಿ ಮುಕ್ತೋ ಭಿತಾ ನಹಿ ಇತಿ ಪ್ರತಿಜ್ಞಾ ವ್ಯಾಘಾತಃ ಸರ್ವದೋಷಾಧಿಕಾಧಿಕ. ನೋಡಿ ಹೇಗೆ ಎಷ್ಟು ತಪ್ಪು ಹಿಡಿದಿದ್ದೀರಿ ಗೊತ್ತಾ ನೀವು? ಈಶನನ್ನ ಅನೀಶ ಅಂತೀರಿ, ಜಗತ್ತನ್ನ ಮಿಥ್ಯಾ ಅಂತೀರಿ. ಆಕ್ಚುಲಿ ಏನದು? ಸತ್ಯ. ಆಮೇಲೆ ದೇವರನ್ನ ದುಃಖಿ ಅಂತೀರಿ, ಗೊತ್ತಾಯ್ತಾ? ಇವನನ್ನು ಮುಕ್ತ ಅಂತೀರಿ, ದೇವರನ್ನ. ಅದು ಭಿತಾನಹಿ, ಭೇದ ಇಲ್ವದಕ್ಕೆಲ್ಲ ಕೂಡ ಇತಿ ಪ್ರತಿಜ್ಞಾ ವ್ಯಾಘಾತಃ ಸರ್ವ ದೋಷಾಧಿಕಾಧಿಕ. ದೋಷಗಳು ಅನೇಕ ವಿಧ. ಪ್ರತಿಜ್ಞಾ ವ್ಯಾಘಾತ. ನಾನು ಮೂಕ ಅಂಬುದು ಯಾವುದಕ್ಕೆ ವಿರೋಧಿ? ಆ ಮಾತು ಅವನ ಮೂಕ ಅನ್ನೋ ಪ್ರತಿಜ್ಞೆ ಅಂದ್ರೆ ಏನು? ಶಪಥ ಮಾಡ್ತೀನಿ, ಆಶೆ ಪ್ರತಿಜ್ಞೆ ಅಲ್ಲ. ಏನು ಪ್ರತಿಜ್ಞೆ ಅಂದ್ರೆ ಏನರ್ಥ? ಪಕ್ಷವಚನಂ ಪ್ರತಿಜ್ಞೆ. ಪರ್ವತೋ ವನ್ಯಮಾನ್, ಇದೇನಿದು? ಇದು ಪ್ರತಿಜ್ಞೆ. ಅಲ್ಲಿ ನಾನು ಮೂಕ, ಇದು ಪ್ರತಿಜ್ಞೆ. ಅದ್ ಹೇಳ್ತಿರ್ಲಿಕ್ಕೆ ಏನಾಯ್ತದ? ಪ್ರತಿಜ್ಞಾ ವಿರೋಧ ಬಂತು. ಮೂಕನಾದ್ರೆ ಏನ್ ಮಾಡ್ಬೇಕಾಗಿಲ್ಲ, ಮಾತಾಡಕ್ಕೆ ಬರ್ತಿರ್ಲಿಲ್ಲ, ಇದು ವಿರೋಧಿ. ಇತಿ ಪ್ರತಿಜ್ಞಾ ವ್ಯಾಘಾತಃ ಸರ್ವದೋಷಾಧಿಕಾಧಿಕ. ದೃಷ್ಟಾಂತ ವಿರೋಧ ಬಂದಿದೆ, ಪ್ರತಿಜ್ಞಾ ವಿರೋಧ ಬಂದಿದೆ. ಇದೆಲ್ಲ ಸರಿಯಾಗಿ ನೆನಪಿದ್ರೆ ಅರ್ಥ ಆಗುತ್ತೆ, ಅರ್ಥ ಆಗೋದಿಲ್ಲ. ದೃಷ್ಟಾಂತ ವಿರೋಧ ಬಂದಾಗ ಪರ್ವತೋವನ್ಯಮಾನ್ ಧೂಮಾತ್
ಮಹಾರಥವತ್ತೊಂದು ಬಿಟ್ಟ. ಆಕ್ಚುಲಿ ತಪ್ಪದು, ಏನ್ ಅನ್ಬೇಕಿತ್ತು? ಆದ್ರಿಂದ ಅನುಮಾನ ಪೂರ್ತಿ ಕೆಟ್ಟ ಹೋಗ್ಲಿಲ್ಲ. ಇದು ಏನ್ ಮಾಡ್ಬೋದು ಈಗ? ದೃಷ್ಟಾಂತ ಚೇಂಜ್ ಮಾಡಿದ್ರೆ ಸರಿ ಹೋಗ್ಬೇಕು. ಇದು ಹಾಗಲ್ಲ, ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರತಿಜ್ಞಾಭಾಗ ಅಂತ ಹೇಳಿದ್ರೆ ನಿಮ್ಮ ಅಕೌಂಟೇ ನಿಮ್ಮದಲ್ಲ ಅಂತಾರಲ್ಲ ಹಾಗೆ. ಅಧಿಕಾಧಿಕ ಇತಿ ಬ್ರಹ್ಮತರ್ಕೋಕ್ತಿ ಅತಿಹೇಯಂ ಅಥೋ ಅಖಿಲೈ. ಈ ಬ್ರಹ್ಮತರ್ಕದ ಮಾತಿರೋದ್ರಿಂದ ಇವ್ರ ಮತ ಅತ್ಯಂತ ಹೇಯ. ಹೇಯಂ ಮಾಯಾಮತಂ ಶುಭೈ. ಅಲ್ಲಿ ಹೇಯ ಅಂದಿದ್ರು, ಈಗೇನಂದ್ರು? ಅತಿ ಹೇಯ. ಪ್ರತಿಜ್ಞಾ ವಿರೋಧ ಮಾಡಿಕೊಳ್ಳೋದು ಅತ್ಯಂತ ಹೇಯ ಅಂತ. ಬುಭೂಷುಭಿರ್ ಮತಮಿದಂ ಜೀವೇಶ ಭೇದವಾದಿನಃ. ಬುಭೂಷ ಯಾರಿಂದ ಹೇಯ? ಬುಭೂಷುಭಿ, ಯಾರು ಉದ್ಧಾರ ಇಷ್ಟಪಡ್ತಾರಲ್ಲ, ರೋಗ ವಾಸಿ ಆಗ್ಬೇಕು ಅಂದ್ರೆ ಟ್ರೀಟ್ಮೆಂಟ್ ತಗೋ ಅಷ್ಟೆ. ಔಷಧಿ ತಗೊಬಿಡೋದು ನಿನ್ನಿಷ್ಟ. ವಾಸಿ ಆಗ್ಬೇಕಪ್ಪ, ಡಾಕ್ಟರ್ ಮನೆ ಬಂದು ಔಷಧಿ ಕೊಡೋದಿಲ್ಲ, ಹೋದವ್ರಿಗೆ ಕೊಡ್ತಾರೆ. ಅದೇ ನಾಪೃಷ್ಟ ಕಷ್ಟಿದ್ರು ಮನೆ ಬಂದು ನಿಮ್ಮನ್ನ ಯಾರು ಹೇಳಿದ್ರು? ರೋಗ ಬದುಕ ಇಚ್ಛೆ ಇಲ್ಲ, ಹೋಗಿ ನೀವ್ಯಾಕೆ ಬಂದ್ರಿ ಅಂತ ಬೋಧೋಯ್ತು ಅಷ್ಟೇ. ಅರ್ಥ, ರೋಗ ಬಂದಿರದೆ ಹೌದು, ವಾಸಿ ಆಗ ಇಚ್ಛೆ ಇಲ್ಲ. ವಾಸಿ ಮಾಡಿ ಇಚ್ಛೆ ಬಂದಾಗ ಏನ್ ಮಾಡ್ತಾನ ಅವನು? ಆಗೋ ಇದ್ರ ಸಂಪರ್ಕ ಯಾರ ಹತ್ರ ಹೋಗ್ಬೇಕೆಲ್ಲ ಕೇಳ್ತಾನೆ. ಅದು ಈ ಹೇಳಿದ್ದಾರೆ ತಾನೆ, ಅತ್ಯಂತ ಒಳ್ಳೆಯವರಿಂದ ಅಂತ ಅರ್ಥ. ಒಳ್ಳೆಯವರಿಂದ ಮಡಿಯವ್ರು ಮುಟ್ಟಬಾರದು ಅಷ್ಟೇ. ಉಳಿದು ಬೈಲಿಯವ್ರು ಮುಟ್ಟಬಹುದು, ಮಡಿಯವ್ರು ಮುಟ್ಟಬಾರದು ಅಂತ ಹೇಳಿದ್ರೆ ಆಗ ಹಾಗೆ. ನಾಯುಕ್ತ ಮೀಚಿತು ಕಿಂಚಿತ್ ಈಶತ್ವಸ್ಯ ಅವಿರೋಧೀಯತೆ. ದೇವರಲ್ಲಿ ಏನ್ ಹೇಳಿದ್ರು ಕೂಡ ಒಪ್ಬೇಕು, ಆದರೆ ಒಂದು ಜ್ಞಾಪಕ ಇರಬೇಕು. ಏನದು? ಈಶತ್ವ ಅವಿರೋಧೀಯತೆ. ಅದು ಈಶತ್ವಕ್ಕೆ ಧಕ್ಕೆ ತರಬಾರ್ದು. ಆದ್ರಿಂದಾನೆ ಕೆಲವನ್ನ ಪ್ರಶ್ನೆಗೆ ಭೂ ಅಂತೀವಿ, ಕೆಲವಿಗೆ ಇಲ್ಲ ಅಂತೀವಿ. ದೇವರಿಗೆ ಆ ಶಕ್ತಿ ಇದೆಯಾ, ಈ ಶಕ್ತಿ ಇದೆಯಾ, ಎಲ್ಲ ಹೂ ಅಂತ ಹೋಗ್ತಾ ಇರ್ತೇವೆ. ದೇವರಿಗೆ ಜೀವನಾಗ ಶಕ್ತಿ ಇದೆ ಅಂತ ಏನ್ ಹೇಳ್ಬೇಕು ಅದಕ್ಕೆ? ಅದು ಒಳ್ಳೇದ ಕೆಟ್ಟದ್ದು? ಆದ್ರಿಂದ ಇಲ್ಲ ಅಂತ ಹೇಳ್ಬೇಕು. ದೇವ್ರಿಗೆ ಜಡ ಆಗ್ತಾನ? ಆಗೋದಿಲ್ಲ. ಯಾಕೆ? ಒಳ್ಳೇದ ಗುಣ ಅಲ್ಲ, ದೋಷ. ಅರ್ಥ, ದೇವರು ದುಃಖ ಪಡ್ತಾನೋ? ಇಲ್ಲ, ವಿರೋಧಿ. ಆದ್ರೆ ದೇವರು ಏನೇ ಸೃಷ್ಟಿ ಇಂತ ಅನಂತವರು ಏಕಾಲಕ್ಕೆ ಸೃಷ್ಟಿ ಮಾಡ ಹೋಮ ಮಾಡ್ತಾರೆ, ಅದು ಗುಣ ವೈಭವ ಜಾಸ್ತಿ ಆಗುತ್ತೆ. ಅರ್ಥ, ಇದು ಗುರ್ತಿಟ್ಕೊಂಡ್ಬಿಡ್ಬೇಕು. ಯಾವುದೇ ದೇವ್ರ ಬಗ್ಗೆ ಪ್ರಶ್ನೆ ಬಂದಾಗ ಒಂದೇ ಉತ್ತರ. ಅವನಿಗೆ ಗುಣಕ್ಕೆ ಪೋಷಕವಾಗೋದಾದ್ರೆ ಏನ್ ಹೇಳಿದ್ರು ಒಪ್ತೇವೆ, ಅದು ಗುಣಕ್ಕೆ ಧಕ್ಕೆ ತರೋದಾದ್ರೆ ಏನ್ ಹೇಳಿದ್ರು ಒಪ್ಪೋದಿಲ್ಲ. ಇಷ್ಟು ಗುರುತು ಮಾಡ್ಕೊಂಡ್ಬಿಟ್ರೆ ಅದು ಮೂಲ ಸಿದ್ಧಾಂತ. ತಿಳಿತಾ? ಅದನ್ನ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಹೀಗೆ ಯಾವ್ದೋ ಮೀನು ಏನಾಯ್ತು, ಡೋಂಟ್ ವೆರಿ, ಮೀನು ಸಿಕ್ತು ಕೊಂದಾಕ್ಬಿಟ್ರೆ ಮತ್ಸ್ಯಾವತಾರ, ಅದು ಒಪ್ಪಕ್ಕೆ ಸಾಧ್ಯ. ಎಲ್ಲಾ ಮೀನುಗಳು ಬೇರೆ, ಮತ್ಸ್ಯ ಭಗವಂತ ಬೇರೆ. ಎಲ್ಲ ವರಹ ಬೇರೆ, ಈ ವರಹ ಬೇರೆ. ಎಷ್ಟೋ ಯಾರೋ ಅಂತ ಹೇಳ್ತಾರೆ, ಕೆಲವೆಲ್ಲ ತಮ್ಮ ಹೆಸರು ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ಕೊಂಡಿರ್ತಾರೆ. ಹೆಸರು ಹೇಳಿಬಿಟ್ರೆ ಸಾಕು, ಬೈದ್ರೆ ಏನೋ ಮಾಡ್ಬಿಟ್ಟಾರೆ. ನಾ ಹೆಸರೆಲ್ಲ ಹೇಳೋದಿಲ್ಲ. ರಾಮಾಚಾರ್ಯ ಬಹಳ ದುಃಖ ಪಟ್ರು, ಏನು ಯೋಚನೆ ಇಲ್ಲ. ರಾಮ ದುಃಖ ಪಟ್ಟ ಬೈದಿದ್ದಾರೆ. ರಾಮ ಬೇರೆ, ರಾಮಾಚಾರ್ಯರು ಬೇರೆ. ಅವ್ರು ಯಾರಿವರು? ಜೀವನಿಗಿತ್ತ ಹೆಸರಷ್ಟೇ. ರಾಮ ಯಾರೋ ರಾಮನೇ. ಆವಾಗ ಸರಿಯಾಗಿ ಯೋಚನೆ ಮಾಡು. ಮೊದ್ಲೇ ಹೇಳಿದೆ, ಶಾಸ್ತ್ರ ಓದ್ಬೇಕಾದ್ರೆ ಯೋಚನೆ ಬಹಳಷ್ಟು ಮಾಡ್ಬೇಕು, ಅದನ್ನ ಹೊಂಚ್ಕೋ. ಅದಕ್ಕೆ ಮನನ ಅಂತ ಹೆಸರು. ಯೋಚನೆ ಮಾಡಿ ಮನಸ್ಸಿಗೆ ಒಪ್ಪಿ ಆಗತ್ತಲ್ಲ, ಅದನ್ನ ಮನನ ಅಂತ ಕರೀತಾರೆ. ತಪ್ಪನ್ನು ಹೇಳಿದಾಗ ಬೇರೆ ಮತಗಳಲ್ಲಿ ನಮಗೆ ಕನ್ವಿನ್ಸ್ ಆದ್ರೆ ಅದು ಮನನ ಆಯ್ತು. ನಮ್ಮ ಮತದಲ್ಲಿ ಗುಣ ಹೇಳಿದಾಗ ಕನ್ವಿನ್ಸ್ ಆದ್ರೆ ಸರಿ, ದೋಷ ಹೇಳಿದಾಗ ಇಲ್ಲ, ಸರಿ ಅಲ್ಲ ಅಂತ ಹೇಳುದು ಅದು ಇರ್ಬೋದು ಅಂತ ಹೊರಟು. ತುಂಬಾ ಜನ ಪ್ರಶ್ನೆ ಮಾಡೋದು ಹೀಗೆ. ನೀವು ನಮ್ಮತ್ತವ್ರು ಇವ್ರು ಹೇಳಿದಾಗ ಅವರು ತಮ್ಮ ಮತ ಹೇಳಿರ್ತಾರೆ, ಯಾಕೆ ಅವ್ರನ್ನ ಬಂಧನೆ ಮಾಡ್ಬೇಕು ನೀವೀಗ? ಗೊತ್ತಾನೆ? ಅರ್ಥ ಆಯ್ತಾ ಈಗ? ಅದು ತಪ್ಪು. ಒಬ್ಬ ಹುಡುಗ ಫೇಲ್ ಆಗ್ತಾನೆ, ಗೊತ್ತಾಯ್ತಾ? ಬೈರಿ ಅವ್ರಿಗೆ. ಆದ್ರೆ ಅವ್ರ ಅಪ್ಪ ಅಮ್ಮನೆಲ್ಲ ಬೈಬಾರ್ದು. ಅವನ್ ಭಯ, ಅಪ್ಪ ಭಾರಿ ಬುದ್ಧಿ ಅಂತ ಅವನ್ ದಂಡ. ಆದ್ರೆ ನೀವೇನ್ ಮಾಡ್ತಿದ್ದೀರಿ ಈಗ? ದೇವರನ್ನ ಹೇಗೆ ಬೈತಾ ಇದ್ದೀರಿ? ದೇವರ ಅಲ್ಲ ಅಂತ ಬೈತಾ ಇದ್ದೀರಿ. ಅದನ್ನ ಒಪ್ಪೋದಿಲ್ಲ. ಅರ್ಥ ಆಯ್ತಾ? ನಿರ್ಗುಣ ಅಂತ ಹೇಳೋದು ಬೈಯೋದೆ. ನಿರ್ಗುಣ ಅಂತ ಹೇಳೋದು ಅವ್ರು ಹಾಗಲ್ಲ. ಸಗುಣ ಅಂತ ಹೇಳಿದ್ರೆ ಬೈದಾಗತ್ತೆ ಅಂತ ಹೇಳ್ತಾರೆ. ದೇವ್ರಿಗೆ ಗುಣ ಒಪ್ಪಿಟ್ಬಿಟ್ಟು ದೇವ್ರಿಗೆ ಅನ್ಯಾಯ ಮಾಡಿದಾಗತ್ತೆ ಅಂತ. ತಪ್ಪು ಯಾರೋ ಒಪ್ತಾರ ಅದನ್ನ. ಗುಣ ಒಪ್ಪಿದ್ರೆ ನ್ಯಾಯ ಸಲ್ಲಿಸಿದಾಗತ್ತೆ ಹೊರತು ಏನಾಗೋದಿಲ್ಲ, ಅದು ಅನ್ಯಾಯ ಆಗೋದಿಲ್ಲ. ಯಾರಿಗೆ? ಅದಕ್ಕೇನೆ ಗೊತ್ತಿದ್ದು ಮಾತಾಡೋರು ಬೇರೆ, ಗೊತ್ತಿಲ್ಲದೆ ಮಾತಾಡೋರು ಬೇರೆ. ಸಾಮಾನ್ಯ ವ್ಯಕ್ತಿ ಏನ್ ಮಾಡ್ತಾನೆ, ಕೆಲಸ ಏನ್ ಮಾಡ್ತೀವಿ, ಪಿಕ್ ಬ್ಯಾಕಪ್ ಮಾಡ್ತೀನಿ ಅಂತ. ಯಾಕೆ? ಯಾವ್ದು ಸಿನಿಮಾ ನೋಡಿರ್ತಾರೆ, ಹೀರೋ ಸೀರಿಯಸ್ ಪಿಕ್ ಬ್ಯಾಕಪ್ ನೋಡಿರ್ತಾರೆ. ಬಟ್ ಯಾವಾಗ ಗೊತ್ತಾಗುತ್ತೆ ಅಪರಾಧ ಅಂತ ಗೊತ್ತಾದ್ರೆ ಮಾಡ್ತೀನಿ ಅಂತ. ಅರ್ಥ ಆಯ್ತಾ? ಅಪರಾಧ ಅಂತ ಗೊತ್ತಾಗ್ಬೇಕು. ಆಗಮನ ಮಹತ್ವ ಗೊತ್ತಾದ್ರೆ ಮಾತ್ರ ದೇವ್ರ ಮಹಿಮೆ ಅರ್ಥ ಆಗೋದು. ಇದ್ರ ಅರ್ಥ ಆಗೋದಿಲ್ಲ. ಇವತ್ತು ಎಲ್ಲ ದೇವ್ರನ್ನ ಒಪ್ಪರು ಕೂಡ, ದೇವರು ಕೂಡ ಶನೇಶ್ವರ ಇದ್ದ, ಎಲ್ಲರನ್ನೂ ಕಾಡ್ತಾನೆ. ವಿಷ್ಣುನೂ ಕಾಡ್ತಾನೆ, ಶಿವನೂ ಕಾಡ್ತಾನೆ. ಒಪ್ಲಕ್ಕಾಗತ್ತಾ? ಸಿನಿಮಾ ನಾಟಕ ತೋರಿಸ್ಬಿಡ್ತಾರೆ. ಶನಿಯಿಂದಾಗಿ ಏನೇನಾಯ್ತು ಅಂತ ಹೇಳ್ಬಿಡ್ತಾರೆ. ಎಲ್ಲಾ ದೇವರು ಶನಿ ದೊಡ್ಡವರಾಗ್ಬಿಡ್ತಾರೆ. ಒಪ್ಲಕ್ಕಾಗತ್ತಾ ಇದನ್ನ? ಸಾಧ್ಯ. ಯಾಕೆ? ಅದ್ರ ರೋಡ್ ಬೇರೆ ಕಡೆ ಇಲ್ಲೇ ಇಲ್ಲ, ಸಾಧ್ಯನೇ. ತೀರ ವಿನಾದ ಶನಿ ಇಲ್ಲದೆ ಆಗತ್ತೆ ಅಂತ ಕೆಲಸ ಹೇಳಿಲ್ಲ ಅದು ಕೂಡ.
ಯಾರ ಅವ್ರ ಪ್ರಕಾರ ಬೇರೆ, ನಮ್ಮ ಪ್ರಕಾರ ಶುದ್ಧ ಬ್ರಹ್ಮ ಪರಮಾತ್ಮ, ಸಗುಣ ಬ್ರಹ್ಮಣ ಪರಮಾತ್ಮ. ಅವ್ರ ಪ್ರಕಾರ ಶುದ್ಧ ಬ್ರಹ್ಮ ನಿರ್ಗುಣ ಬ್ರಹ್ಮ. ನಿರ್ಗುಣ ಶುದ್ಧ ಆಗ್ತಾನೆ, ನಾನು ಮುಖ ಅಂದಾಗ ಸರಿಯಾದ. ಈಶಸ್ಯ ಅವಿರೋಧೇನ, ಈಶತ್ವ ಅವಿರೋಧೇನ, ಇದಕ್ಕೊಂದು ಉತ್ತರ ಇದು. ಈಶಸ್ಯ ಅವಿರೋಧೀಯತೆ, ಈಶತ್ವಕ್ಕೆ ಧಕ್ಕೆ ಬರದಂತ ಏನ್ ಹೇಳಿದ್ರು ಕೂಡ ಒಪ್ಪಿ. ಕೃಷ್ಣ ವಿಹಾರವನ್ನು ಮಾಡದ ಗೋಪಿಕಾಶ್ರೀಯರೊಟ್ಟಿಗೆ, ದೋಷ ಮೇಲ್ನೋಟ ತಕ್ಷಣ ಇಲ್ಲ, ಅವ್ರಿಗೆ ಆನಂದ ಕೊಡ್ಲಿಕ್ಕೆ ತನಗೆ ಬೇಕಿರಲಿಲ್ಲ, ಅದು ಹೋಯ್ತಾ. ತನಗೆ ಬೇಕಿತ್ತು ಅಂತ ಹೇಳಿದ ತಕ್ಷಣ ಹೋಯ್ತು, ದೇವ್ರ ಮಹಿಮೆ ಅಲ್ಲ, ಗೊತ್ತಾಯ್ತಾ. ತನಗೆ ಬೇಕಿರಲಿಲ್ಲ, ಅವರು ಕಷ್ಟಪಟ್ಟು ತಪಸ್ ಮಾಡಿ ರಮಾವೇಶ ಹೊಂದಿ ಹುಟ್ಟಿ ಬಂದಿದ್ರು, ಅದಕ್ಕೋಸ್ಕರ ಮಾಡ್ದ, ದೋಷ ಹೊರಟೋಯ್ತ. ಅರ್ಥ ಆಯ್ತಾ. ಈಶಾವಾಸ್ಯ ವಿರೋಧಿ, ಡಾಕ್ಟರ್ ಕಾಲ್ ಕತ್ತರಿಸಿದ್ರು, ಸಿಟ್ಟು ಬಂದ್ಬಿಡ್ತು ಅವನಿಗೆ. ಅಲ್ಲಿ ಗ್ಯಾಗಿರಿ ಆಗಿತ್ತು, ಕತ್ತರಿಸಿದ್ರು, ಏನಾಯ್ತು, ಒಳ್ಳೆ ಡಾಕ್ಟರ್ ಆಗಿ. ಇಲ್ದ ನೀನು ಜಾಸ್ತಿ ಆಗ್ತಿತ್ತು ಮರುದಿವಸಕ್ಕೆ. ಈಶಿತ್ವ ವಿರೋಧೇನ ಸಿದ್ಧೇಶತ್ವೇನ ನಾಯುಕ್ತಂ ವಿದ್ವಿ ಅಪಿ ಈಶೇನ ಯೋಜಯಿ. ಅದಕ್ಕೆ ಈಶತ್ವಸ್ಯ ಅವಿರೋಧೇನ ಯೋಜಯಿತ್ವ ಅಖಿಲ ಪ್ರಮಾಹ. ಎಷ್ಟು ಕ್ಲಿಯರ್ ಆಗಿ ಹೇಳ್ತೀವಿ. ಎಲ್ಲಾ ಯಥಾರ್ಥ ಜ್ಞಾನ ಗುರುತೇನು ಅಂದ್ರೆ ಪರಮಾತ್ಮ ಈಶತ್ವಕ್ಕೆ ವಿರೋಧ ಬರಕೂಡದು. ಸಿದ್ಧೇಶತ್ವೇನ ನ ಚಾಯುಕ್ತಮಪಿ ಈಶೇನ ಯೋಜೆ. ಆದರೆ ಯಾವುದು ಈಶ್ವರನಲ್ಲಿ ಸಿದ್ಧವಾಗಿದೆ ಆತನ ಈಶತ್ವಕ್ಕೆ ವಿರೋಧ ಬರದಂತೆ ಅದನ್ನು ಕೂಡಿಸ್ಬೇಕು. ಗೊತ್ತಾಯ್ತಾ. ಬೇರೆ ಬಲರಾಮ ದೇವರು ಕೃಷ್ಣ ನಮಸ್ಕಾರ ಮಾಡ್ದ, ನೋಡೋದಕ್ಕೇನಿದು, ನಮಸ್ಕಾರ ಮಾಡಿದವ್ರು ದೊಡ್ಡವರು, ಮಾಡಿಸ್ಕೊಂಡವ್ರು ದೊಡ್ಡವರು. ಸೊ ಯಾರು ದೊಡ್ಡವರಾದ್ರೆ ಈಗ ಬಲರಾಮ ದೊಡ್ಡವನಾದ. ತಕ್ಷಣ ಉತ್ತರ ಕೊಟ್ಟು, ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ. ಕೃಷ್ಣ ಲೋಕ ನೀತಿ ತೋರಿಸ್ಲಿಕ್ಕೋಸ್ಕರ ಹಾಗೆ ಮಾಡ್ದ. ಅಣ್ಣನಿಗೆ ತಮ್ಮ ನಮಸ್ಕಾರ ಮಾಡಬೇಕು, ತಂದೆಗೆ ಮಗ ನಮಸ್ಕಾರ ಮಾಡಬೇಕು, ಸೇವೆ ನಮಸ್ಕಾರ ಮಾಡ್ದ, ದೋಷ ಇಲ್ಲ, ತೋರಿಸ್ಲಿಕ್ಕೋಸ್ಕರ ಮಾಡ್ದ. ಉದಾಹರಣೆಗೆ ನಂದು ತಪ್ಪಾಯಿತು ಅಂದ ನಂದು ತಪ್ಪಾಯಿತು ಸಾರ್ ತಪ್ಪೆ ಅಲ್ಲ ಅನ್ನು ಅಂತ ನೀನು ಹೇಳ್ತಾ ಇದ್ದೆ, ನೀನು ಅನ್ನು ಅಂತ. ಅವಾಗ ಏನಾಗ್ಲಿಲ್ಲ, ದೋಷ ಆಗ್ಲಿ. ತಂದು ತಪ್ಪು ತಾನೇ ಹೇಳ್ಬಿಟ್ರೆ ಹೊರಟೋಯ್ತು. ಅದರ ಕೃಷ್ಣ ತೋರಿಸ್ತಿದ್ದಾರೆ, ಯಾಕೆ ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಪ್ರಾಪ್ತಮಖಿಲಂ ನಾತ್ಮಾನಂ ನಾಮಾನಂ ಯೋಜಯೇತ್ ಕ್ವಚಿತ್. ಮಾನತಃ ಪ್ರಾಪ್ತಮಖಿಲಂ ನಾಮಾನಂ ಯೋಜಯೇತ್ ಕ್ವಚಿತ್. ಸುಮ್ಮನೆ ಹೋದ ಏನ್ ನಾಮನ್ನ ಡಾಬಾಗಿ ಅಂತ ಆಗ್ಬಿಡ. ನಾ ಅಮಾನಂ, ಯಾವ್ದಕ್ಕೆ ಪ್ರಮಾಣ ಇಲ್ಲ ಅದನ್ನು ಕಲ್ಪಿಸಬಾರ್ದು. ಯಾವ್ದು ಪ್ರಮಾಣ ಇದೆ ಅದನ್ನು ಬಿಡ್ಕೊಡುದು, ಪ್ರಮಾಣ ಇದ್ದಿದ್ದನ್ನ ಬಿಡ್ಕೊಡುದು, ಪ್ರಮಾಣ ಇಲ್ಲದನ್ನ ಒಪ್ಪುಕೊಡುದು. ಇವೆಲ್ಲ ಫಂಡಮೆಂಟಲ್ಸ್ ಇವೆಲ್ಲ. ನಾ ಅಮಾನಂ ಯೋಜಯೇತ್ ಕ್ವಚಿತ್ ಇತಿ. ಯೋಜನೆ ಒಳ್ಳೆ ಅರ್ಥ, ಅದಕ್ಕೆ ವಾಕ್ಯಾರ್ಥ ಯೋಜನೆ ಮಾಡ್ತಾರೆ. ಮಾನ ಪ್ರಮಾಣ ಇರಬೇಕು ಯೋಜನೆ ಮಾಡಿದಾಗ. ಕೆಲವರು ಏನದು ಕೇಶವ, ಕ ಅಂದ್ರೆ ಬ್ರಹ್ಮದೇವರು, ಈಶಾ ರುದ್ರದೇವರು, ಅವ್ರನ್ನ ವರ್ತನ ಮಾಡುತ್ತಾನೆ, ಅದು ಕೇಶವ, ಪ್ರಮಾಣ ಇದೆ, ಸರಿ ಹೋಯ್ತು. ಸುಮ್ಮನೆ ಜನರಿಗೆ ಅರ್ಥ ಮಾಡಬಾರ್ದು, ಗೊತ್ತಾಯ್ತಾ. ಅವರಿಗೆ ಹೊಂದದೇ ಇರೋ ಅರ್ಥವನ್ನ ಹೊಂದೋರಿ ಮಾಡಬೇಕು, ಇವ್ರಿಗೆ ಮಾಡಬಾರ್ದು. ಇದಕ್ಕೆಲ್ಲ ಯೋಜನಾ ಅಂತ ಕರೀತಾರೆ. ಯೋಜನಾ ಅಂದ್ರೆ ಏನು, ಹೊಂದಿಸುವಿಕೆ, ತತ್ವ ಸಮನ್ವಯ. ಸಮನ್ವಯ ಅಂತೇಳಿ ಯಾರ್ಯಾರಿಗೂ ಸಮನ್ವಯ ಮಾಡಕ್ ಹೋಗ್ಬಾರ್ದು. ಇತಿ ಬ್ರಹ್ಮತರ್ಕೋಕ್ತಿ ಅಥೋ ಮುಕ್ತಂ ವಿಹೋದಿತಂ. ಆದ್ರಿಂದ ಎಲ್ಲ ಬಂದಿರೋ ವಿಚಾರಗಳೆಲ್ಲ ಎಲ್ಲೆಲ್ಲಿ ಗುಣಗಳು ಹೇಳ್ತಾರೋ, ಅಭೇದ ಹೇಳ್ತಾರೋ, ಅದು ದೇವರಿಗೆ ಹೇಳಿದ ಅಭೇದ, ದೇವರ ರೂಪಗಳು ಹೇಳಿದ ಅಭೇದ, ಅದು ಸರಿ. ದೇಹ ನಾನಾಸ್ತಿ ಕಿಂಚನ ಅವ್ರ ಜೀವನಿಗೆ ಹೇಳ್ತಾರೆ ಪದ, ದೇವರಿಗೆ ಹೇಳಿದ ಪದ. ಸಚ ಅಪ್ರಯುಕ್ತತ್ವ ಅಪ್ರಯುಕ್ತಾತ್ ಅರೂಪಸ್ವ ಸಗುಣಾತ್ಮಕ. ಸಚ ಅಪ್ರಕೃತ ಸ್ವರೂಪತ್ವ ಅರೂಪ ಸ್ವಗುಣಾತ್ಮಕ. ಆತನಿಗೆ ಆಕಾರ ಇಲ್ಲ ಅಂತ ಹೇಳ್ಬಾರದು, ಅಪ್ರಾಕೃತ ಆಕಾರ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಅರೂಪ ಅಂತ ಕರೀತಾರೆ. ಅರೂಪ ಅವ್ಯಯಂ, ಅರೂಪ ರೂಪ ಇಲ್ಲದವನು, ಪ್ರಾಕೃತ ರೂಪ ಇಲ್ಲದವನು ಅಂತ ಕೂಡಿಸ್ಬೇಕಂತ. ಇಲ್ಲಿ ಆಚಾರ್ಯ ಹೇಳಿದ್ರೆ ನೋಡಿ, ಕೊನೆ ಅದೇ ಮಾತೆ ಬರುತ್ತೆ, ಅದನ್ನೇ ಹೇಳ್ತಾರೆ. ಆ ಮಾತನ್ನು ಹಾಗೆ ಇಟ್ಟಿದ್ದಾರೆ. ಸಚ ಅಪ್ರಾಕೃತ ರೂಪತ್ವಾತ್ ಅರೂಪ ಸುಗುಣಾತ್ಮಕ. ರೂಪಮಸ್ಯ ಶಿರಃ ಪಾಣಿ ಪಾದಾದಿ ಆತ್ಮಕವಿಷ್ಯತೆ. ದೇವರಿಗೆ ತಲೆ ಇದೆ, ಕೈಕಾಲುಗಳಿವೆ, ಎಲ್ಲ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ನಮೋಸ್ತರಂತ ಸಹಸ್ರಮೂರ್ತಿ ಇದೆಲ್ಲ ಹೇಳಿದ ಮೂರ್ತಿ ಅಂತ ಇದೆ ಹೇಳಿದ ಮೇಲೆ ಅರೂಪ ಹೇಗಾಗ್ತಾನೆ, ಸಾಧ್ಯ. ಅದಕ್ಕೆ ಅರ್ಥ ಮಾಡ್ಲೇಬೇಕು, ಇಲ್ಲಿ ಹೋದ್ರೆ ಏನಾಗುತ್ತೆ, ಆ ವಾಕ್ಯ ಅಪ್ರಮಾಣ ಅಂತ ಹೇಳಿದಾಗ. ಅಥೋ ನಾನಿತ್ಯತಾ ನೈವ ಶ್ರುತಿದ್ವಯ ವಿರೋಧಿತ ತಥಾಹಿ ತೇಜಸಸ್ಯೈವ ಪ್ರಕಾಶಸ್ಯ ಉಜ್ಜಿತಾವಪಿ. ಅಥೋ ನ ಅನಿತ್ಯತಾ
ನೈವ ಶ್ರುತಿದ್ವಯ ವಿರೋಧಿತ. ಆ ದೇವರಿಗೆ ಅನಿತ್ಯತ್ವನೂ ಬರಲಿಲ್ಲ. ಅನಿತ್ಯತ್ವ ಅಂದ್ರೆ ಏನು? ಎರಡು ಬ್ರಹ್ಮರಿದ್ದಾರೆ, ಅನಿತ್ಯ ಬ್ರಹ್ಮ, ಅನಿತ್ಯ ಅವೆಲ್ಲ ಹೊರಟೋಯ್ತು. ಜೊತೆಗೆ ಶ್ರುತಿದ್ವಯ ವಿರೋಧಿತ, ಎರಡು ಶ್ರುತಿ ಪರಸ್ಪರ ವಿರೋಧನೂ ಬರಲೇ ಇಲ್ಲ. ಹೊಂದಾಣಿಕೆ ಮಾಡಿಕೊಂಡಾಗ ಏನು ಬರಲಿಲ್ಲ? ವಿರೋಧ ಬರಲಿಲ್ಲ. ಯಥಾಹಿ ತೈಜಸಶ್ಚೈವ ಪ್ರಕಾಶಶ್ಚ ಉಜ್ಜಿತಾವಪಿ ಆತ್ಮೈವ ಜ್ಯೋತಿರಿತ್ಯಾಹ ಜೀವಸ್ಯ ಈಶಂ ಶ್ರುತಿಸ್ತಥಾ. ಅದಕ್ಕೆ ಜೀವಸ್ಯ ಈಶನನ್ನ ಜ್ಯೋತಿ ಅಂತ ಕರೆದಿದ್ದಾರೆ, ಬೆಳಗೋದು. ಜೀವ ತಾನು ನೋಡ್ಕೋಬೇಕಾದ್ರೆ ದೇವ್ರು ನೋಡಿದ್ರೆ ತಾನು ಕಾಣೋದಿಲ್ಲ. ತನ್ನ ನೋಡ್ಕೊಳ್ಳೋ ಶಕ್ತಿ ಇಲ್ಲ, ದೇವ್ರು ನೋಡಿದಾಗ ಸಾಧ್ಯ. ಜೀವನ ಸ್ವಪ್ರಕಾಶತೂ ಭಗವದ್ ಅಧೀನ ಅಂತ ಅರ್ಥ. ಆತ್ಮೈವ ಜ್ಯೋತಿರಿತ್ಯಾಹ ಜೀವಸ್ಯ ಈಶಂ ಶ್ರುತಿ ತಥಾ. ಜ್ಯೋತಿರ್ದರ್ಶನ ಇವೆಲ್ಲ ಬ್ರಹ್ಮಸೂತ್ರದ ಅರ್ಥಗಳು. ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ವಿಮುಕ್ತಿ. ಇದು ಒಂದು ಹೊಸ ರೀತಿಯ ಅರ್ಥ ಇದೆ. ಉದಾಹರಣೆಗೆ ವಾಯುದೇವರು ಅತ್ಯಂತ ಮಹಾಲಕ್ಷ್ಮಿ ದೊಡ್ಡವರು, ಗರುಡಾದಿಗಳಿಗಿಂತ ವಾಯುದೇವರು ದೊಡ್ಡವರು. ಮಾತು ಏನರ್ಥ ಅಂದ್ರೆ ಹೆಚ್ಚು ಭಕ್ತಿ ಮಾಡ್ತಾರವರು. ಗೊತ್ತಾಯ್ತಾ? ಗರುಡಾದಿಗಳಿಗಿಂತ ವಾಯುದೇವರು ಶ್ರೇಷ್ಠ ಅಂದ್ರೆ ವಾಯುದೇವರು ಮಾಡೋ ಭಕ್ತಿ ಭಾರಿ ದೊಡ್ಡದು. ಅದಕ್ಕೆ ಮಹಾಲಕ್ಷ್ಮಿ ಇನ್ನೂ ದೊಡ್ಡ ಭಕ್ತಿ ಮಾಡ್ತಾರೆ. ಇಬ್ಬರದು ಶುದ್ಧ ಭಕ್ತಿನೇ. ಶುದ್ಧ ಭಕ್ತಿಯಲ್ಲಿ ತಾರತಮ್ಯ ಇದೆ, ಇದರಲ್ಲಿ ಅಶುದ್ಧ ಭಕ್ತಿ ಬಂದ್ಬಿಡು. ಅರ್ಥ ಆಯ್ತಾ? ದೊಡ್ಡವರು ಅಂತ ಎಲ್ಲೆಲ್ಲಿ ಹೇಳ್ತಾರೋ. ಸಂಬಳ ಜಾಸ್ತಿ ಇದ್ರೆ ದೊಡ್ಡ ಅಧಿಕಾರ ಇದೆ, ದೊಡ್ಡ ಅಧಿಕಾರ ದೊಡ್ಡ ಓದಿದ್ದಾನೆ. ಇದೇ ಓದಕ್ಕೊಂದು ಲಿಂಕ್ ಅದು. ಓದಿದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಎಲ್ಲ ಸೇರಿಸ್ತಾ ಹೋಗ್ಬೇಕು. ಬಟ್ ನಿಮ್ಗೆ ಕಾಣೋದೇನೀಗ? ದೊಡ್ಡ ಮನೆ, ದೊಡ್ಡ ಎಲ್ಲ ತೋರಿಸ್ತಾ ಇದ್ದಾರೆ. ಗೊತ್ತಾಯ್ತಾ? ದೊಡ್ಡ ಮನೆ ಕಟ್ಟಕ್ಕೆ ಏನ್ ಮಾಡ್ಬೇಕು? ನಾನು ಮೇಸನ್ನಾಗ್ಬಿಡ್ತೀನಿ ಅಂದ್ರೆ ಹೇಗಿರ್ತದೆ? ದೊಡ್ಡ ಮನೆ ಕಟ್ಟಕ್ಕೆ ಏನಾಗ್ಬೇಕಪ್ಪ? ದೊಡ್ಡ ಬೇಸನ್ನಾಗ್ಬಿಡು. ದೊಡ್ಡ ಕೂಲಿಯವ್ರು ಆಗ್ತಾನೆ ಅಷ್ಟೇನೆ. ಕಟ್ಟೋರ ಕಟ್ಟಿಸ್ತೀನಿ ಅನ್ಬೇಕು, ಕಟ್ತೀನಿ ಅಂತ ಹೇಳ್ಬಾರ. ಕಟ್ತೀನಿ ಅಂದ್ರೆ ಅರ್ಥ ಏನದಕ್ಕೆ? ಕಟ್ಟಿಸ್ತೀನಿ ಅಂತ ಅರ್ಥ. ಗೊತ್ತಾಯ್ತಾ? ಇವೆಲ್ಲ ಪದಗಳನ್ನು ಉಪಯೋಗಿಸ್ಬೇಕು. ಆತ್ಮೈವ ಜ್ಯೋತಿರಿತ್ಯಾಹ ಜೀವಸ್ಯ ಈಶಂ ಶ್ರುತಿಸ್ತಥಾ ತದ್ಭಕ್ತಿ ತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಂ. ಸೊ ಯಾರು ಹೆಚ್ಚು ಭಕ್ತರೋ ದೇವರನ್ನು ಹೆಚ್ಚು ಪ್ರೀತಿ ತೋರಿಸ್ತಾರೆ. ಆದ್ದರಿಂದ ಹನುಮಂತ ಎಲ್ಲ ಕಪಿಗಳಿಗೆ ಶ್ರೇಷ್ಠ ಅಂದ್ರೆ ಏನರ್ಥ? ಎಲ್ಲ ಸುಗ್ರೀವಾದಿಗಳು ಹೆಚ್ಚು ಭಕ್ತಿ ಮಾಡ್ತಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಆದ್ರೆ ಆ ತಾರತಮ್ಯ ಬಿಟ್ರೆ ಹೊರಟೋಯ್ತು. ಅರ್ಥ ಆಯ್ತಾ? ತಾರತಮ್ಯ ಬಿಟ್ರೆ ಭಕ್ತಿ ಭಕ್ತಿ ಇಲ್ಲ ಅಂತ ಹೇಳಿದ್ರೆ ತಾರತಮ್ಯಕ್ಕೆ ಅರ್ಥ ಇಲ್ಲ. ಅದಕ್ಕೆ ಅವ್ರು ಮಾಡ್ತಾರಲ್ಲ, ಒಳ್ಳೆ ಕೋರ್ಸ್ ಕೆಲಸ ಸಿಗ್ಲಿಲ್ಲ, ಅದು ಡಿಗ್ರಿ ಹೊರದಾಕ್ಬಿಡ್ತಾನೆ. ಅದಕ್ಕೆ ಏನು ಉಪಯೋಗ ಇದರಿಂದ? ಅದರಿಂದ ಏನ್ ಕೆಲಸ ಬೇಕಾಗಿತ್ತು? ಒಳ್ಳೆ ಕೆಲಸ ಸಿಕ್ಕು ಸುಖವಾಗಿರ್ಬೇಕು. ಆಗ್ಲಿಲ್ಲ ಅಂದ್ರೆ ಹರಿದಾಕ್ಬಿಡ್ತಾರಲ್ಲ ಅದೇ. ಯಾರೋ ಅವ್ರು ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದನ್ನ ಮಾರಾಟಕ್ಕೆ ಇಟ್ಟಿದ್ದಂತೆ ಫಲಕರ. ಯಾಕೆಂದ್ರೆ ಅವ್ರಿಗೆ ನನಗೆ ಊಟಕ್ಕೆಲ್ಲ ದೊಡ್ಡ ತೋಗ್ಬಿಡಿ, ಅದು ಕೊಡಿ ಸಾಕು ಅಂತ ಹೇಳ್ತಾರೆ. ಇದು ಮೀನಿಂಗ್ ಇರೋದು ಅಲ್ಲಿ. ಏನ ತಿಳಿದಿರ್ಬೇಕಲ್ಲ, ಭಕ್ತಿ ತಾರತಮ್ಯ ತಿಳಿಬೇಕು ಅಂತ. ಅವಳ ಭಕ್ತಿ ತಾರತಮ್ಯ ಹೀಗಿದೆ: 2 ಗುಣ ಜಾಸ್ತಿ, 4 ಗುಣ ಜಾಸ್ತಿ, ಸ್ವಲ್ಪ ಭಕ್ತಿ ಹೆಚ್ಚಿದೆ. 1 ಮಾರ್ಕ್ ಜಾಸ್ತಿ ಬಂದ್ರು ಬುದ್ಧಿ ಜಾಸ್ತಿ ಅಂತ ಹೇಳೋದಿಲ್ಲ. ಆ ರೀತಿ ಬ್ರಹ್ಮಾದೀನಾಂಚ ಸರ್ವೇಶಾಂ ಆನಂದಾದೇರ್ ಯಥಾಕ್ರಮ. ಭಕ್ತಿ ಹೇಗೆ ಮಾಡ್ತಾರೋ ಆನಂದ ಹಾಗೆ ಬರುತ್ತೆ, ಭಕ್ತಿ ಹೇಗೆ ಮಾಡ್ತಾರೋ ತೃಪ್ತಿ ಹಾಗೆ ಸಿಗುತ್ತೆ ಊಟದೊಳಗೆ. ಗೊತ್ತಾನೆ? ಸೊ ಭಕ್ತಿಗೂ ತೃಪ್ತಿಗೂ ಸಂಬಂಧ ಇರೋ ಹಾಗೆ ಭಕ್ತಿಗೂ ಆನಂದಕ್ಕೂ ಅದಿದೆ. ಹೆಚ್ಚು ಭಕ್ತರಾದವನಿಗೇನಿರುತ್ತೆ? ಹೆಚ್ಚು ಆನಂದ ಇರುತ್ತೆ. ಅದೇ ಉಳಿದಿದ್ದು ಸ್ಥಾನ ವಿಶೇಷಾಧಿಕರಣ. ಅದು ನಾಳೆ ಇದೆಲ್ಲ ಗೊತ್ತಾಗ ದೇವ್ರು ಎಷ್ಟು ಮಹಿಮಾವಂತ ಅಂತ ಗೊತ್ತಾಗುತ್ತಲ್ಲ, ನಮ್ಮ ಭಕ್ತಿ ಜಾಸ್ತಿ ಆಗುತ್ತೆ, ಇಮಿಡಿಯೇಟ್ ಫಲ. ಇದು ಜ್ಞಾನ ಆಗಬಾರದು. ತಾರತಮ್ಯ ಭಾರಿ ಗೊತ್ತಾಯ್ತು ಅಂತ ಅಹಂಕಾರ ಬರಬಾರದು. ಯಾರು ಭಕ್ತರು ಅಂತ ತಿಳುವಳಿಕೆ ಬಂದು ಜ್ಞಾನ ಆನಂದ ಉಂಟು. ಈಗ ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗುತ್ತೆ. ನಾವೆಲ್ಲಿದ್ದೇವೆ ಈಗ? ಯಾವತ್ತು ಹೆಸರು ಜೋರಿದ್ರು ಕೂಡ ಕೆಲಸ ಏನಿಲ್ಲ. ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರು MA PhD ಇದ್ದಾರೆ ಆಕ್ಚುಲಿ. ಗೊತ್ತಾ ನಿಮಗೆ? ಪ್ರೈಮರಿ ಸ್ಕೂಲ್ MA PhD, ಇನ್ನೊಂದು MA PhD ಎಲ್ಲ VC. ಅರ್ಥ ಎಷ್ಟು ಡಿಫ್ರೆನ್ಸ್ ಇದೆ. ಅದನ್ನ ಫಲ ಕೊಡದೆ ಹೋದ್ರೆ ಯಾವುದಕ್ಕೂ ಅರ್ಥ ಇರೋದಿಲ್ಲ. ಒಣ ಪ್ರತಿಷ್ಠೆ ಅಂತಾರ ಹಾಗೆ ಒಣ ಪ್ರತಿಷ್ಠೆ ಆಗತ್ತೆ, ಅದ್ ತಕ್ಕಂತೆ ಫಲ ಇದೆ. ಪದ್ಯ